ಹೋಲ್ ಪರ್ಪಸ್ ಆಫ್ ಫುಡ್ ಇಸ್ ಲಾಸ್ಟ್. ಯಾರು ಮನೇಲಿ ಊಟ ಮಾಡ್ತಿದಾರಲ್ಲ ಅವ್ರಿಗೂ BP ಬರ್ತಾ ಇದೆ, ಅವ್ರಿಗೂ ಡಯಾಬಿಟೀಸ್ ಬರ್ತಾ ಇದೆ. 10% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಆರ್ ಡಯಾಬಿಟಿಕ್, 15% ಆರ್ ಪ್ರೀ ಡಯಾಬಿಟಿಕ್ ಆಲ್ರೆಡಿ. ಅವ್ರಿಗೆ ಏನು ಕೆಚ್ಚಟ ಇರಲ್ಲ, ಅದು ಅವ್ರಿಗೆ ಫ್ಯಾಟಿ ಲಿವರ್ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದಿರುತ್ತೆ PCOD ಅಂತ, ಅದಿರುತ್ತೆ. 50% ಆಫ್ ಅವರ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಅನ್ಹೆಲ್ತಿ. ಐ ಥಿಂಕ್ ದ ಬೆಸ್ಟ್ ಆಪ್ಷನ್ ಇಸ್ ಫುಡ್ ಚೆನ್ನಾಗಿ ಮಾಡ್ಕೊಳ್ಳೇಬೇಕು. ಯು ಕೆನಾಟ್ ಕೀಪ್ ಆನ್ ಅಕ್ಯುಮುಲೇಟ್ ಆಲ್ ಯುವರ್ ವೆಲ್ತ್ ಅಂಡ್ ಪುಟ್ ಇಟ್ ಆನ್ ಯುವರ್ ಹೆಲ್ತ್. ಇನ್ಸ್ಟೆಡ್ you just put little bit amount in your good food only and it will take care ನಿಮಗೆ ಲೈಫ್ ಲಾಂಗ್ ನಿಮಗೆ ಆರಾಮಾಗಿ ಆಗ್ಬಿಡುತ್ತೆ. ಇಷ್ಟು ದಿನ ನಾವು ವೆಲ್ತ್ ಬಗ್ಗೆ ಮಾತಾಡ್ತಾ ಇದ್ವಿ, ಇವತ್ತು ನಾವು ಹೆಲ್ತ್ ಬಗ್ಗೆ ಮಾತಾಡ್ತಾ ಇದೀವಿ. ಹೆಲ್ತ್ ಇಸ್ ದ ರಿಯಲ್ ವೆಲ್ತ್. ಹೆಲ್ತ್ ಇಲ್ಲ ಅಂದ್ರೆ ನಾವು ಎಷ್ಟೇ ವೆಲ್ತ್ ನ ಅಕ್ಯುಮುಲೇಟ್ ಮಾಡಿದ್ರು ಕೂಡ ಏನೂ ಉಪಯೋಗ ಇರಲ್ಲ. ಸೊ ಇವಾಗ ನೀವು ಮ್ಯೂಚುವಲ್ ಫಂಡ್ ಅಲ್ಲೆಲ್ಲ ಮಂತ್ಲಿ ಸಿಪ್ ಮಾಡ್ತಾ ಇರ್ತೀರಾ, ಅದನ್ನ ಲೈಫ್ ಟೈಮ್ ಮಾಡ್ತೀರಾ. ಬಟ್ ಇಲ್ಲಿ ನಿಮ್ಮ ಹೆಲ್ತ್ ಮೇಲೆ ಒಂದು 3 ತಿಂಗಳು ಸಿಪ್ ಮಾಡಿ ನೋಡಿ, ಅದ್ರ ಬೆನಿಫಿಟ್ ಲೈಫ್ ಟೈಮ್ ಹೇಗೆ ಬರುತ್ತೆ ಅಂತ ಇವತ್ತು ನಮ್ ಜೊತೆ ಮೆಟಬಾಲಿಕ್ ಹೆಲ್ತ್ ಕೋಚ್ ಅಭಿಷೇಕ್ ಅವರು ಇದ್ದಾರೆ. ಸೊ ಅಭಿಷೇಕ್, ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಮತ್ತೆ ನೀವು ಇದನ್ನ ಕೆರಿಯರ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಏನ್ ಕಾರಣ ಅಂತ ಹೇಳಿ. ಸೊ ಮಿಥುನ್, ಥ್ಯಾಂಕ್ ಯು ಇಲ್ಲಿ ಕರೆದಿದ್ದಕ್ಕೆ. ಸೊ ಬೇಸಿಕಲಿ ನಾನ್ ಬಿಜಾಪುರದವನು. ಸೊ ಬಿಜಾಪುರ ಅಂದ್ರೆ ಜೋಳದ ರೊಟ್ಟಿ ಫೇಮಸ್. ಓಕೆ, ಆದ್ರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಕ್ ಹೋದ್ರು ತುಂಬಾ ಡಯಾಬಿಟೀಸು ಆಗ್ತಾ ಇದೆ, ರೊಟ್ಟಿ ತಿನ್ನೋದ್ರಿಂದನೂ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ಯುವರ್ ಕ್ವಶನ್ ಮಿಥುನ್ ಅಗೇನ್. ಸೊ ನಾವು ಬಂದ್ಬಿಟ್ಟು ಲೋ ಕಾರ್ಬ್ ಮೆಟಬಾಲಿಕ್ ಹೆಲ್ತ್ ಕೋಚ್, ಸರ್ಟಿಫೈಡ್ ಫ್ರಮ್ UK. ಅಂಡ್ ಇದು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಅನೂಪ್ ಸಿಂಗ್ ಅಂತ, IIT ಅವರು. ಸೊ ನಾನು ಆಲ್ಮೋಸ್ಟ್ ಕೋವಿಡ್ ಆದ್ಮೇಲೆ, ಐ ಥಿಂಕ್ ಕೋವಿಡ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ, ಆಯ್ತಾ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಪುಟ್ ಆನ್ 92 to 93 kgs ಇದ್ದೆ. ಬಿಕಾಸ್ ಎಲ್ಲರೂ ಮನೇಲಿ ಕೂತಿದ್ವಿ ಅಂಡ್ ಯು ವೇರ್ ಹ್ಯಾವಿಂಗ್ ಆಲ್ ಲೈಕ್ ಯೂಟ್ಯೂಬ್, ಯಾವ ಡಿಶಸ್ ಮಾಡ್ಬೋದು, ಏನೇನ್ ಮಾಡ್ಬೋದು. ಯು ಹ್ಯಾಡ್ ಆಲ್ ದ ಪರ್ಫೆಕ್ಟ್ ಇಂಗ್ರೀಡಿಯಂಟ್ಸ್ ಟು ಇನ್ಕ್ರೀಸ್ ಯುವರ್ ವೇಟ್. ಕರೆಕ್ಟ್. ಸೊ ಐ ಆಲ್ಸೋ ಪುಟ್ ಆನ್ ವೇಟ್. ಓಕೆ, ನಮ್ ವೈಫ್ ಮಾಡ್ಕೊಡ್ತಿದ್ರು, ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಸೊ ದಟ್ ವಾಸ್ ದ ಥಿಂಗ್. ಬಟ್ ಅಟ್ ಎ ಟೈಮ್ ವಿ ನ್ಯೂ ದಟ್ ಓಕೆ, ದಿಸ್ ಇಸ್ ಮೆಟಬಾಲಿಕಲಿ ನಾವು ಫುಲ್ ಅನ್ಹೆಲ್ತಿ ಆಗ್ತಾ ಇದ್ವಿ. ಬಿಕಾಸ್ ವೇಟ್ ಇಟ್ ಸೆಲ್ಫ್ ಟೆಲ್ಸ್ ಯು ದಟ್ ಯು ಆರ್ not going at the right way. Correct. Alva. So I took a decision. Okay, I started running, weight lifting, illu ide, manelu ide. So ella ಮಾಡ್ತೀನಿ. But after 92 ಇಂದ 80 ವರೆಗೂ ನಾನು weight loss ಆಯ್ತು. ಬಿಕಾಸ್ ಯಾಕಂದ್ರೆ ವಾಟರ್ ಕಂಟೆಂಟ್ ತುಂಬಾ ಇರುತ್ತೆ. ಸೊ ಅದು ಫಸ್ಟ್ ಹೋಗ್ಬಿಡುತ್ತೆ. ಬಟ್ ಯು ಶುಡ್ ಬಿ ಲೈಕ್ ಫಿಸಿಕಲಿ ಫಿಟ್ಟು ಇರಬೇಕು. ಇಷ್ಟು ಮಾಡಾದ್ಮೇಲೂ ಒಂದ್ ರೇಂಜ್ ಆದ್ಮೇಲೆ ವೇಟ್ ಇಳಿಯಲ್ಲ. ಆಕ್ಚುಲಿ ಐ ಆಮ್ ಎನ್ ಇಂಜಿನಿಯರ್. ಓಕೆ, ಸೊ ನಾಲೆಜ್ ಇಸ್ ಪವರ್, ಅದೇ ನಮ್ದು ಇದಿತ್ತು, ಟ್ಯಾಗ್ಲೈನ್ ಇತ್ತು ಕಾಲೇಜ್. ಸೊ ಐ ಹ್ಯಾಡ್ ಟು ಗೇನ್ ಸಫಿಷಿಯಂಟ್ ನಾಲೆಜ್ ಹೌ ಫುಡ್, ಯಾಕೆ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೆಡಿಸಿನ್ಸ್. ನಮ್ ಮೆಡಿಸಿನ್ಸ್ ಬಗ್ಗೆ ಮಾತಾಡೋದಿಲ್ಲ, ನಾವು ಬರೀ ಫುಡ್ ಬಗ್ಗೆ ಮಾತಾಡ್ತೀನಿ. ಬಿಕಾಸ್ ಐ ಆಮ್ ಅ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ಆರ್ ಮೆಟಬಾಲಿಕ್ ಹೆಲ್ತ್ ಕೋಚ್ ಅಂತ ಹೇಳೋದು. ಸೊ ಐ ಹ್ಯಾಡ್ ಟು ಗೇನ್ ಗುಡ್ ಇನ್ಫಾರ್ಮೇಶನ್ ಅಬೌಟ್ ಏನೇನ್ ಫುಡ್ ಇಂದ ಏನಾಗುತ್ತೆ ಅಂತ. ಬಹಳ ಮಿಸ್ಕನ್ಸೆಪ್ಷನ್ ಇದೆ, ಮುಂದೆ ಮಾತಾಡೋಣ ಅದನ್ನು. ಓಕೆ, ಈ ಸರ್ಟಿಫಿಕೇಶನ್ ನಂಗೆ ಹೆಲ್ಪ್ ಮಾಡ್ತು ನನ್ ವೆಯ್ಟ್ ಲೂಸ್ ಮಾಡೋದಲ್ದೆ ನನ್ನ ಫ್ಯಾಮಿಲಿನ ಹೆಲ್ತಿ ಇಡಕ್ಕೆ. ಓಕೆ, ನಾವು ಐ ಆಮ್ ಗೈಡಿಂಗ್, ನಾ ಗೈಡ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಕ್ಲೈಂಟ್ಸ್. ಸೊ ಐ ಆಮ್ ಗೈಡಿಂಗ್, ನೋಡೋಣ ಮುಂದೆ ಹೆಂಗ್ ಹೋಗುತ್ತೆ ಅಂತ. ಓಕೆ, ಅಂದ್ರೆ ಇವ್ರ ಪ್ರೊಫೈಲ್ ಡೀಟೇಲ್ಸ್ ನಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೋಡ್ಬಹುದು ನೀವು ಅಂಡ್ ಕನೆಕ್ಟ್ ಆಗ್ಬಹುದು ಆಫ್ಲೈನ್. ಏನೀಗ ಫುಡ್, ಯಾವ ತರ ಫುಡ್ ತಗೋಬೇಕು, ಫುಡ್ ಅಂದ್ರೆ ಏನು ಬೇಸಿಕಲಿ, ಅಂಡ್ ಏನಕ್ಕೆ ಇವಾಗ ನಮ್ ಜನರೇಷನ್ ಅಂತೂ ಔಟ್ ಆಫ್ ಲಿಮಿಟ್, ಅಂದ್ರೆ ಮುಂಚಿನ ತರ ಫುಡ್ ಲಿಮಿಟ್ ಇಲ್ಲ, ಇವಾಗ ತುಂಬಾ ಅಬಂಡೆನ್ಸ್ ಆಗಿ ಅವೈಲಬಲ್ ಇದೆ ಅನ್ಕೊಂಡು ತುಂಬಾ ತಿನ್ನೋದು ತರ. ಸೊ ಅದರಿಂದ ಪ್ರಾಬ್ಲಮ್ ಆಗೋದಿರ್ಬೋದು. ಮತ್ತೆ ಇವಾಗ ಹಿಂದಿನ ಜನರೇಷನ್ ಅವರು ಕೂಡ ಒಳ್ಳೆ ಫುಡ್ ತಗೊಳ್ತಾ ಇದ್ರು ಕೂಡ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ಏನಾಗ್ತಾ ಇದೆ ಬೇಸಿಕಲಿ, ಯಾವ್ದ್ರಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ? ನಮ್ ಪ್ರೀವಿಯಸ್ ಜನರೇಷನ್ ಇದಾರಲ್ಲ, ಲೈಕ್ ನಮ್ಮ ಅಪ್ಪ ಅಮ್ಮಂದ್ರು, ಸೊ ಅವ್ರು ಹೆಲ್ತಿಯಾಗೇ ಇದ್ರು. ಬಟ್ ಫ್ರಮ್ ಲಾಸ್ಟ್ ಡೆಕೇಡ್ ನೋಡಕ್ ಹೋದ್ರೆ ಅವರು ಅಷ್ಟೊಂದು ಆಕ್ಟಿವ್ ಇರ್ಲಿಲ್ಲ, ಚೇರಲ್ಲಿ ಕೂತ್ ಕೆಲಸ ಮಾಡೋದು. ಆಮೇಲೆ ಫುಡ್ ಬಗ್ಗೆ ಪಾಪ ಅವ್ರಿಗೂ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಫ್ಯಾಮಿಲಿ ನೋಡ್ಕೋಬೇಕು, ಮನೆ ಕಟ್ಟಿಸ್ಬೇಕು, ಎಲ್ಲ ಮಾಡ್ಬೇಕು. ಸೊ ದೇ ಡಿಂಟ್ ಕಾನ್ಸಂಟ್ರೇಟ್ ಮೋರ್ ಆನ್ ಫುಡ್. ಆದ್ರೆ ನೀವು ನೋಡಕ್ ಹೋದ್ರೆ ಯಾರು ಮನೇಲಿ ಊಟ ಮಾಡ್ತಿದಾರಲ್ಲ ಅವ್ರಿಗೂ BP ಬರ್ತಾ ಇದೆ, ಅವ್ರಿಗೂ ಡಯಾಬಿಟೀಸ್ ಬರ್ತಾ ಇದೆ. ಕರೆಕ್ಟ್. ಯಾರು ಹೇಳ್ತಾರಲ್ಲ ಇವಾಗ ಮನೆ ಊಟ ಅಂತ ಹೇಳ್ತಾರೆ, ಆದ್ರೂ ಅವ್ರಿಗೆ ಡಯಾಬಿಟೀಸ್ ಇರುತ್ತೆ. ನಂಗೆ ಅದಕ್ಕೆ ಬೇಜಾರಾಗುತ್ತೆ. ಹೌದು, ಅದಕ್ಕೆ ಹೇಳಿ ನಂಗೆ ಬಹಳ ಬೇಜಾರಾಗುತ್ತೆ, ಆಯ್ತಾ. ಆಮೇಲೆ ಈಗಿನ ಜನರೇಷನ್ ಅಂತೂ ಬಿಟ್ಬಿಡಿ, ಅತೀನೇ ಮಾಡ್ಬಿಡ್ತಾರ ಅವ್ರು ಎಲ್ಲದಕ್ಕೂ. ತುಂಬಾ ಲೈಕ್ ಲಿಮಿಟ್ ಅನ್ನೋದೇ ಇಲ್ಲ. ಆ ಫುಡ್ ನ ಒಂಥರ ಫ್ಯಾನ್ಸಿ ಅನ್ಕೊಂಡ್ಬಿಡ್ತಾರೆ, ಫೋಟೋ ತೆಗಿತಾರೆ. ಓ ಇದು ಫುಡ್, ಓ ಎಷ್ಟು ಚೆನ್ನಾಗಿದೆಲ್ಲ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು ಹೋಗ್ತಾರೆ, ಲೈಕ್ಸ್ ಬರ್ತವೆ. ಏನು ಲೈಕ್ ಇಟ್ ಡಸಂಟ್ ಹ್ಯಾವ್ ಎನ್ ಎಂಡ್ ಇಟ್ ಆಲ್. ಅಂಡ್ ದ ಹೋಲ್ ಪರ್ಪಸ್ ಆಫ್ ಫುಡ್ ಇಸ್ ಲಾಸ್ಟ್. ಲೈಕ್ ಯು ಶುಡ್ ಗೋ ಟು ದ ಕೋರ್. ಆಕ್ಚುಲಿ ಏನು ಅದು ಎಲ್ಲಿಂದ ಬಂತು, ಅದ್ರಲ್ಲಿ ಯಾವ ಎಣ್ಣೆ ಉಪಯೋಗಿಸಿದ್ದಾರೆ, ಏನ್ ಇಂಗ್ರೀಡಿಯೆಂಟ್ಸ್, ಫ್ರೋಸನ್ ಇದೆಯೋ ಇಲ್ಲೋ, ಯಾವ ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಕರೆಕ್ಟ್.
ಸೊ ಅಷ್ಟಂತೂ ಹೇಳ್ಬೋದು, ಲೈಕ್ ದಿಸ್ ಜನರೇಷನ್ ಈಸ್ ಔಟ್ ಆಫ್ ಆರ್ಡರ್. ಅಟ್ ಲೀಸ್ಟ್ ಪ್ರೀವಿಯಸ್ ಜನರೇಷನ್ ಇಂದ ನಾವು ಸ್ವಲ್ಪ ಕಲ್ತಿದೀವಿ. ದಟ್ ಈಸ್ ಒನ್ ಗುಡ್ ಥಿಂಗ್ ವಿ ಹ್ಯಾವ್ ಅಕ್ಯುಮುಲೇಟೆಡ್. ಮೈ ಗೈಡೆನ್ಸ್ ಈಸ್ ಲೈಕ್ ಈಗಿನ ಜನರೇಷನ್ಗೆ ನಾವು ಕಳಿಸ್ಲೇಬೇಕು, ಬಿಕಾಸ್ ಅವರ್ ಫ್ಯೂಚರ್ ಜನರೇಷನ್ ಡಿಪೆಂಡ್ಸ್ ಆನ್ ದಿಸ್ ಓನ್ಲಿ. ಈಗ ಫುಡ್ ಇಂದ ಯಾವ ತರ ಡಿಸೀಸಸ್ ನಮ್ಮ ದೇಶದಲ್ಲಿ ಇದೆ, ಅಂದ್ರೆ ಯಾವ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದಾರೆ, ಏನೇನ್ ಡಿಸೀಸಸ್ ಮೇನ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಓಕೆ, ಸೊ ಇವಾಗ ಡಿಸೀಸ್ ಅಂತ ನೋಡಕ್ ಹೋದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಬಂದ್ಬಿಟ್ಟು ಡಯಾಬಿಟೀಸ್ ಇದೆ. 10% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಆರ್ ಡಯಾಬಿಟಿಕ್, 15% ಆರ್ ಪ್ರೀ ಡಯಾಬಿಟಿಕ್ ಆಲ್ರೆಡಿ. ಸೊ ಎಲ್ಲ, ಆಮೇಲೆ ಹಾರ್ಟ್ ಡಿಸೀಸ್ ಕೂಡ ಇದೆ. ಹಾರ್ಟ್ ಡಿಸೀಸ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಆಯ್ತಾ. ಕ್ಲಾಕ್ಸ್ ಆಗುತ್ತೆ, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾಕಾಗುತ್ತೆ. ಆಮೇಲೆ ಐ ಆಮ್ ಟೆಲಿಂಗ್ ಅಬೌಟ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗುತ್ತೆ ಜನರಿಗೆ. ಅವ್ರಿಗೆ ಏನು ಕೆಚ್ಚಟ ಇರಲ್ಲ, ಅದು ಅವ್ರಿಗೆ ಫ್ಯಾಟಿ ಲಿವರ್ ಆಗುತ್ತೆ, ಯಾಕಾಗುತ್ತೆ ಅದು ಒಂದಿದೆ. ಆಮೇಲೆ ಹೆಣ್ಮಕ್ಳಿಗೆ ಒಂದಿರುತ್ತೆ PCOD ಅಂತ, ಅದಿರುತ್ತೆ. ಸೊ ಇವೆಲ್ಲ ಸೇರಿಸ್ಕೊಂಡು ಹೋದ್ರೆ ಆಲ್ಮೋಸ್ಟ್ 35% ಆಫ್ ಪೀಪಲ್ ಆಫ್ ಇಂಡಿಯಾ ಆರ್ ಅನ್ಹೆಲ್ತಿ ಆರ್ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಇದು ಜಸ್ಟ್ ಲ್ಯಾಬ್ ರಿಪೋರ್ಟ್ ಹೇಳ್ತಾ ಇರೋದು. 150 crore ಪಾಪ್ಯುಲೇಷನ್ ಅಲ್ಲಿ 40% ಆಲ್ಮೋಸ್ಟ್ ಆರ್ ಕ್ರೋನಿಕ್ ಡಿಸೀಸಸ್ ಇದೆ, ಹೂ ಹ್ಯಾವ್ ಟೆಸ್ಟೆಡ್ ಇಟ್. ಯು ಜಸ್ಟ್ ಥಿಂಕ್, ಇನ್ನು 50% 60% ಟೆಸ್ಟೇ ಮಾಡಿಸಿಲ್ಲ. ಅವ್ರ ಹತ್ರ ಎಷ್ಟಿರ್ಬೋದು, ಅವ್ರಿಗೆ ಏನೆಲ್ಲ ಇರಬಾರ್ದು, ಅದನ್ನು ಯೋಚನೆ ಮಾಡ್ಬೇಕಲ್ಲ. ಸೊ ಅದರದ್ದು ಒಂದು 10% ಮಿನಿಮಮ್ ಇಟ್ಕೊಂಡ್ರು 50% ಆಫ್ ಅವರ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಅನ್ಹೆಲ್ತಿ. ಇಟ್ ಇಸ್ ಶಾಕಿಂಗ್ ಟು ಮೀ, ಅಂಡ್ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಡಯಾಬಿಟಿಕ್ ಕಂಟ್ರಿ. ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ ಅಂತ ಹೇಳಿ, ಡಯಾಬಿಟಿಕ್ ಕಂಟ್ರಿ ಅಂತ ಇದ್ದಾರೆ ಇದಕ್ಕೆ. ಸೊ ಇಟ್ ಇಸ್ ವೆರಿ ಶಾಕಿಂಗ್ ನನಗೆ ಇದು, ಆಯ್ತಾ. ಸೊ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್. ಐದರ್ ನೀನು ನಿನ್ನ ಮೆಡಿಕಲ್ ಇನ್ಶೂರೆನ್ಸ್ ನ ಜಾಸ್ತಿ ಮಾಡ್ಕೊಂಡು ಹೋಗು, ಅಥವಾ ನೀನ್ ಫುಡ್ ಚೆನ್ನಾಗಿ ಮಾಡ್ಕೋ. ಕರೆಕ್ಟ್. ಐ ಥಿಂಕ್ ದ ಬೆಸ್ಟ್ ಆಪ್ಷನ್ ಇಸ್ ಫುಡ್ ಚೆನ್ನಾಗಿ ಮಾಡ್ಕೊಳ್ಳೇಬೇಕು. ಯು ಕೆನಾಟ್ ಕೀಪ್ ಆನ್ ಅಕ್ಯುಮುಲೇಟಿಂಗ್ ವೆಲ್ತ್ ಅಂಡ್ ಪುಟ್ ಆಲ್ ಯುವರ್ ವೆಲ್ತ್, ಬಿಕಾಸ್ ಯು ಆರ್ ಇನ್ ಫ್ರಮ್ ವೆಲ್ತ್. ಓಕೆ, so accumulate all your wealth and put it on your health. Correct, instead you just put little bit amount in your good food only, and it will take care. ನಿಂಗೆ ಲೈಫ್ ಲಾಂಗ್ ನಿಂಗೆ ಆರಾಮಾಗಿ ಆಗ್ಬಿಡುತ್ತೆ, ನಿಂಗೆ ಏನು ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆ. ಕರೆಕ್ಟ್. ನೀವು ಇನ್ಸೂರೆನ್ಸ್ ಎಲ್ಲ ಹೇಳಿದ್ರಲ್ವಾ, ದರ್ ಇಸ್ ಒನ್ ಸೇಯಿಂಗ್ ಅಥವಾ ಆ ಡೇಟಾ ಪ್ರಕಾರ ಆಲ್ಮೋಸ್ಟ್ 66% ಆಫ್ ಇಂಡಿಯನ್ಸ್ ರೈಟ್ ಜಸ್ಟ್ ಅವೇ ಫ್ರಮ್ ಒನ್ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಫ್ರಮ್ ಗೆಟಿಂಗ್ ಬ್ಯಾಂಕ್ರಪ್ಟ್ ಅಂತ ಹೇಳ್ತಾರೆ. ಬಿಕಾಸ್ ಆ ತರ ಅಷ್ಟು ಪ್ರಾಬ್ಲಮೆಟಿಕ್ ಆಗಿ ಇನ್ಸೂರೆನ್ಸ್ ಇಲ್ದಲೇ ಇರೋದ್ರಿಂದ ಇರೋದು, ಅಂಡ್ ಆ ತರ ಪ್ರಾಬ್ಲಮ್ ಆಗಬಹುದು ಅಂತ. ಓಕೆ, ಸೊ ಟು ಕಂಟಿನ್ಯೂ ಆನ್ ದ ಪಾಯಿಂಟ್, ಇವಾಗ ಸುಮಾರು ಡಿಸೀಸಸ್ ಹೇಳಿದ್ರಿ, ಡಯಾಬಿಟಿಕ್ ಇರ್ಬೋದು, ಪ್ರಿಬಯೋಟಿಕ್ ಇರ್ಬೋದು, PCOD ಇದೆ. ಸೊ ಇದನ್ನೆಲ್ಲ ಅಂದ್ರೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ವಾಟ್ ಆರ್ ದ ಬೆಟರ್ ಫುಡ್ ಹ್ಯಾಬಿಟ್ಸ್ ಇವಾಗಿನ ಜನರೇಷನ್ ಏನ್ ಮಾಡಿದ್ರೆ ಬೆಟರ್ ಅಂತ ನಿಮ್ಗೆ ಜನರಿಕ್ ಆಗಿ ಹೇಳ್ಬೋದು ಅನ್ಸಿದ್ರೆ ಏನ್ ಹೇಳ್ತೀರಾ? ಸೊ ಇವಾಗ ಲೈಕ್ ನೀವು ನೋಡಕ್ ಹೋದ್ರೆ ಈ ಡಿಸೀಸ್ ಎಲ್ಲ ಹೇಳಿದ್ನಲ್ಲ, ವಿಚ್ ಆಲ್ಮೋಸ್ಟ್ ಕಾನ್ಸ್ಟಿಟ್ಯೂಟ್ ಟು 50% ಆಫ್ ಅವರ್ ಅನ್ಹೆಲ್ತಿ ಪೀಪಲ್. ಇದು ಯಾಕೆ ಆಗಿದೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಆಗಿದೆ. ಅಂದ್ರೆ ಇದೊಂದು ಸಿಂಪಲ್ ಆಗಿ ಇದಿದೆ, ಪಿಕ್ಕಿದೆ ನೋಡಿ. ಏನಾಗುತ್ತಂದ್ರೆ ಬಿಫೋರ್ ನೀವು ಇದೆಲ್ಲ ಡಿಸೀಸ್ ಬರೋಕ್ಕಿಂತ ಮುಂಚೆ, ಹಾರ್ಟ್ ಡಿಸೀಸ್ ಆಗ್ಲಿ, ಫ್ಯಾಟಿ ಲಿವರ್ ಆಗ್ಲಿ, ಡಯಾಬಿಟೀಸ್ ಆಗ್ಲಿ, ಥೈರಾಯ್ಡ್ ಆಗ್ಲಿ, ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನಂದ್ರೆ, ಇವಾಗ ನೀವು ಏನೇ ಊಟ ತಿಂತೀರಾ ಆಯ್ತಾ, ಇನ್ಸುಲಿನ್ ಅನ್ನೋದೊಂದು ಹಾರ್ಮೋನ್. ಓಕೆ, ಸೊ ಊಟ ಮಾಡಾದ್ಮೇಲೆ ಯೂಶಲಿ ನಮ್ದು 60% ಇಂಡಿಯನ್ಸ್ ನೋಡಕ್ ಹೋದ್ರೆ 60% ಇಸ್ ಫುಲ್ ಆಫ್ ಕಾರ್ಬ್ಸ್. ಓಕೆ, ವಿಚ್ ಇಸ್ ಅಂದ್ರೆ ರೆಕಮೆಂಡ್ ಮಾಡೋದು ಇಲ್ಲ ನಾವು ನಮ್ ಕ್ಲೈಂಟ್ಸ್ ಅಷ್ಟೊಂದು, ಆಯ್ತಾ. 60% ಅಂದ್ರೆ ತುಂಬಾ ಮಿತಿ ಮೀರ್ ನೀವು ತಿಂತಾ ಇದೀರ ಅಂತ ಕಾರ್ಬ್ಸ್ ಅಲ್ಲಿ. ಸೊ ಏನಾಗುತ್ತಂದ್ರೆ ಈ ಊಟ ಮಾಡಿದಾಗ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದೊಂಥರ ನೀವು ಇನ್ಸುಲಿನ್ ನ ಒಂಥರ ಕೀ ತರ ಅನ್ಕೋಬಹುದು, ನಮ್ ಸೆಲ್ಸ್ ಅನ್ನ ಒಂಥರ ಲಾಕ್ ತರ ಅನ್ಕೋಬಹುದು. ಸೊ ಏನಾಗುತ್ತೆ, ಇನ್ಸುಲಿನ್ ಬೇಕು ನಮ್ಗೆ, ಇನ್ಸುಲಿನ್ ಉತ್ಪಾದನೆ ಮಾಡ್ಲೇಬೇಕು ಆಯ್ತಾ. ಉತ್ಪಾದನೆ ಮಾಡಿ ಹಾಕ್ಬೇಕು, ಒಂದು ಸೆಲ್ಸಿಗೆ ಎನರ್ಜಿ ಕೊಡತ್ತೆ, ಹೌದು, ಇಲ್ಲ ಅಂದ್ರೆ ಸ್ಟೋರ್ ಮಾಡುತ್ತೆ. ಓಕೆ, ಒಂದರೆ ಮಸಲ್ಸಿಗೆ ಹೋಗುತ್ತೆ, ಇನ್ನೊಂದು ಫ್ಯಾಟ್ ಆಗಿ ಹೋಗುತ್ತೆ, ಅಥವಾ ಫಸ್ಟ್ ಲಿವರ್ಗೆ ಹೋಗುತ್ತೆ. ಅದ್ರ ಕೆಪಾಸಿಟಿ ಇರುತ್ತೆ ಲಿವರ್ಗೂ 120 ಇರುತ್ತೆ, ಮಸಲ್ಸ್ ಅಲ್ಲಿ 450 ಇರತ್ತಷ್ಟೇ ಕ್ಯಾಪ್ಚರ್ ಮಾಡಕ್ಕೆ. ಉಳ್ದಿದೆಲ್ಲ ಫ್ಯಾಟ್ ಆಗತ್ತೆ. ಯಾವಾಗ ಇದು 3 ಕಡೆನೂ ಆಗಲ್ಲ ತಗೊಳಕ್ಕೆ, ಅವಾಗ ಎಲ್ಲ ಇನ್ಸುಲಿನ್ ಬ್ಲಡ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ಅವಾಗ ಬಂದ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆಂಟ್ ಆಗ್ಬಿಡ್ತೀವಿ. ಸೊ ಅವಾಗ ಇನ್ಸುಲಿನ್ ರೆಸಿಸ್ಟೆಂಟ್ ಆಗ್ಬಿಟ್ರೆ ನೆಕ್ಸ್ಟ್ ಆಗದೆ ನೀವು ಪ್ರೀ ಡಯಾಬಿಟಿಕ್ ಆಗ್ಬಿಡ್ತೀರ. ಈ ಕಡೆ ಯಾಕಂದ್ರೆ ನಿಮ್ ಹತ್ರ ಕೀ ಇದೆ, ಈಗ ಸೆಲ್ಸ್ ಅಂದ್ರೆ ಲಾಕ್ ಅನ್ಕೊಳ್ಳಿ, ಆ ಲಾಕ್ ಕೆಟ್ಟೋಗ್ಬಿಟ್ಟಿದೆ,
ಕೀ ಹಾಕಕ್ ಹೋದ್ರು ಜಾಮ್ ಆಗಿದೆ. ಈಗ ನೆಕ್ಸ್ಟ್ ಲೆವೆಲ್ ಏನಾಗುತ್ತೆ ಅಂದ್ರೆ ಈ ಕಡೆ ಕೀನು ನಿಮ್ಗೆ ಸಿಗೋದಿಲ್ಲ. ಇನ್ಸುಲಿನ್ ಎಷ್ಟಂತ ಪ್ರೊಡ್ಯೂಸ್ ಮಾಡುತ್ತೆ, ಅದು ಸುಸ್ತಾಗ್ಬಿಡುತ್ತೆ. ಎಷ್ಟಂತ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ಅದು ಗ್ಲೂಕೋಸ್ ನ ತೆಗಿಯಕ್ಕೆ ಹೊರಗಡೆ ಐದರ್ ಎನರ್ಜಿ ಆಗ್ಲಿ ಇದು ಫ್ಯಾಟಿಗೆ ಹೋಗಕ್ಕಾಗ್ಲಿ, ಸೊ ಅದು ಮಾಡಕ್ ಆಗೋದಿಲ್ಲ. ಸೊ ಇನ್ಸುಲಿನ್ ಕೆಟ್ಟ ಹೋಗ್ಬಿಡುತ್ತೆ. ಈ ಕಡೆ ಕೀ ಏನಂತಾರೆ ಸೆಲ್ಸ್ ಕೂಡ ಕೆಟ್ಟ ಹೋಗುತ್ತೆ. ಅವಾಗ ಬಂದ್ಬಿಟ್ಟು ಪ್ರೀ ಡಯಾಬಿಟಿಕ್ ಆಗ್ಬಿಡುತ್ತೆ. ಸೊ ಇವಾಗ ನೀವ್ ಹೇಳಿದ್ರಿ ಅಂದ್ರೆ 60% ಇರ್ಬೋದು ಕಾರ್ಬ್ಸ್ ಅಷ್ಟು ತಗೋತೀವಿ ಅಂತ. ನನ್ ಕೇಳಿದ್ರೆ ಇನ್ನೂ ಜಾಸ್ತಿನೇ ತಗೋತೀವಿ ಅನ್ಸುತ್ತೆ. ಬಿಕಾಸ್ ಕರೆಕ್ಟ್ ಆಗಿ ನಾವು ಫುಡ್ ಫಾಲೋ ಮಾಡಿಲ್ಲ ಅಂದ್ರೆ ಜಸ್ಟ್ ರೈಸೇ ತಿಂತಾ ಇದೀವಿ. ಬೆಳಗ್ಗೆನೂ ರೈಸ್, ಮಧ್ಯಾಹ್ನನೂ ರೈಸ್, ರಾತ್ರಿನೂ ರೈಸ್ ಅನ್ನೋ ತರ ಹೋದ್ರೆ ಆಲ್ಮೋಸ್ಟ್ 80% ಕಾರ್ಬ್ಸ್ ತರ ಆಗೋಗುತ್ತೆ. ಸೊ ಇವಾಗ ಅಂದ್ರೆ ಹೇಗೆ ನಾವು ನಮ್ನ ಇವಾಗ ಊಟದಲ್ಲಿ ಒಂದ್ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಬೇರೆ ಅಂಶನೂ ಸೇರಿಸ್ಕೊಬೇಕು ಅಂದ್ರೆ ಏನೇನು ಅಂದ್ರೆ ಯೂಶಲಿ ಇವಾಗ ಎಲ್ಲ ಪ್ರೋಟೀನ್ ಅಂತ ಹೇಳ್ತಾರೆ. ಸೊ ಹೇಗ್ ತಗೋಬಹುದು ಇದನ್ನ? ನೋಡ್ರಿ, ಪ್ರೋಟೀನ್ ಅನ್ನೋದು ಬಹಳ ಅಗತ್ಯವಾದದ್ದು ಆಯ್ತಾ. ಪ್ರೋಟೀನು ಮತ್ತೆ ಫ್ಯಾಟ್ಸ್, ಆಮೇಲೆ ಬರುತ್ತೆ ಕಾರ್ಬ್ಸ್. ಓಕೆ, ಇವಾಗ ನಮ್ ಇಂಡಿಯನ್ಸ್ಗೆ ಕಾರ್ಬ್ಸ್ ಇಲ್ದೆ ಇರಕ್ಕಾಗಲ್ಲ. ಹೌದು ಆಯ್ತಾ. ನಾವು ಅಷ್ಟೇ ಕಾರ್ಬ್ಸ್ ಅನ್ನ ನಿಮ್ದು ಫುಲ್ ರೂಲ್ ಔಟ್ ಮಾಡಲ್ಲ. ಏನೇ ಪ್ಲಾನ್ ಮಾಡೋದಾದ್ರು, ನಿಮ್ ನ್ಯೂಟ್ರಿಷನ್ ಪ್ಲಾನ್ ಮಾಡಕ್ ಹೋಗೋದ್ರು ಅಷ್ಟೊಂದು ನಾವು ಕಾರ್ಬ್ಸ್ ತೆಗೆಯಲ್ಲ. ಆದ್ರೆ ಏನ್ ಮಾಡ್ತೀವಿ ಅಂದ್ರೆ ಪ್ರೋಟೀನು ಮತ್ತೆ ಫ್ಯಾಟ್ಸ್ ತುಂಬಾ ಚೆನ್ನಾಗಿ ನಿಮ್ನ ಒಳ್ಳೆ ರೆಕಮೆಂಡ್ ಮಾಡ್ತೀವಿ ನಿಮ್ಗೆ. ಅವಾಗ ಏನಾಗುತ್ತೆ, ನೀವು ಪ್ರೋಟೀನು ಫ್ಯಾಟ್ಸ್ ಚೆನ್ನಾಗಿ ತಿನ್ಬಿಟ್ರೆ ನಿಮ್ ಹೊಟ್ಟೆ ಫುಲ್ ಅನ್ಸತ್ತೆ ಅವಾಗ. ಸೊ ಆಟೋಮೆಟಿಕಲಿ ನೀವು ಕಾರ್ಬ್ಸ್ ಕಮ್ಮಿ ತಿನ್ಬಿಡ್ತೀರಾ. ಸೊ ಇದೊಂದು ಮೂಲಕದಿಂದ ನೀವು ನಿಮ್ದು ಸಟೈಟಿ ಅಂತಾರೆ ಅದಕ್ಕೆ. ಓಕೆ, ಅವಾಗ ಅದು ಫುಲ್ ಫಿಲಪ್ ಆಗಿರತ್ತೆ. ಆಕ್ಚುಲಿ ಅದೇನ್ ಪ್ರಾಬ್ಲಮ್ ಆಗಲ್ಲ. ಸೊ ಅವಾಗ ವೆಯ್ಟ್ ನ ನೀವು ತಡಿಬಹುದು ಅಷ್ಟೇ, ಆದ್ರೆ ಕಮ್ಮಿ ಮಾಡಕ್ ಆಗಲ್ಲ. ಆದ್ರೆ ಇದನ್ನ ಕಮ್ಮಿ ಮಾಡ್ಬೇಕಂದ್ರೆ ಒಂಥರ ಇಟ್ಸ್ ಅ ಪ್ಲಾನ್ಡ್ ವೇ ಆಯ್ತಾ. ಲೈಕ್ ಒಂದು ಸ್ಟ್ರಕ್ಚರ್ಡ್ ವೇ ಇದೆ. ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ಹಂಗಾಗುತ್ತೆ ಸ್ಲೋಲಿ. ಫಸ್ಟ್ 1 ವೀಕ್ ನಾನು ನನ್ನ ಕ್ಲೈಂಟ್ಸ್ಗೆ ಸ್ಲೋಲಿ ಬ್ರೇಕ್ಫಾಸ್ಟ್ ಚೇಂಜ್ ಮಾಡ್ತೀನಿ. ನೀವು ಅಟ್ ಲೀಸ್ಟ್ ಇದಕ್ಕೆ ಸಸ್ಟೈನ್ ಆಗ್ತಿರೋ ಇಲ್ಲೋ ಅಂತ. ಈಗ ತಕ್ಷಣನೇ ನಾನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇದಕ್ಕೆ ಒಂಥರ ಎಲ್ಲ ಫುಲ್ ಡಯಟ್ ಚಾರ್ಟ್ ಕೊಟ್ಬಿಟ್ಟು ತಗೊಳಪ್ಪ ಇದೆ ಅಂತ ಹೇಳ್ಬಿಟ್ರೆ ಅವ್ರು 1 ದಿನ 2 ದಿನ ಮಾಡ್ಬೋದು. ಆಮೇಲೆ ಅವ್ರಿಗೂ ಸರಿ ಇಲ್ಲ. ಆಮೇಲೆ ಅದು ಗಟ್ ಅಂತಾರೆ, ಗಟ್ಟಲ್ಲಿ ಒಂದು ಮೈಕ್ರೋಬ್ಸ್ ಇರುತ್ತೆ, ಅದಕ್ಕೂ ಸರಿ ಹೋಗಲ್ಲ. ಸೊ ಒಂಥರ ಸ್ಲೋ ಟ್ರಾನ್ಸ್ಫಾರ್ಮೇಶನ್ 3 months ಹಿಡಿಯತ್ತೆ. ನಾನು ಅದೇ ಕ್ಲೈಂಟ್ಸ್ ಹೇಳ್ತೀನಿ, ಇಟ್ಸ್ ಸ್ಲೋ ಆದ್ರೆ ಇಟ್ ಇಸ್ ಲೈಫ್ ಲಾಂಗ್. ನೀವು ಒಂದ್ಸಲ ಅದು ಕಲ್ತ್ ಬಿಟ್ರೆ ವಿಲ್ ಬಿ ಲೈಕ್ ನಿಮ್ ಒಂಥರ ಅಸೆಟ್ ಇದ್ದಂಗ ಅದು. ಸೊ ಇವಾಗ ಗಟ್ ಅಂತ ಹೇಳಿದ್ರಿ, ಇವಾಗ ಅದಕ್ಕೆ ಒಂದು ಕ್ವಶನ್ ನೆನಪಾಯ್ತು. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಗಟ್ ಹೆಲ್ತ್ ನ ನೋಡ್ಕೊಬೇಕು, ಗಟ್ನ ಚೆನ್ನಾಗಿ ನೋಡ್ಕೊಬೇಕು ಫಸ್ಟ್ ಥಿಂಗ್ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಏನ್ ಕುಡಿದ್ರೆ ಅಥವಾ ಏನ್ ತಿಂದ್ರೆ ಗಟ್ಗೆ ಒಳ್ಳೇದು ಅಂತ ಹೇಳ್ತೀರಾ? ಇವಾಗ ನೋಡಿ, ಲೈಕ್ ನಾನ್ ಫಾಲೋ ಮಾಡೋದು ಹೇಳೋದು ಅಷ್ಟೇ, ಉಪ್ಪು ನಿಂಬೆಹಣ್ಣು ಇದು ಎರಡು ನ್ಯಾಚುರಲಿ ಅವೈಲೇಬಲ್ ಇದೆ. ಆಮೇಲೆ ನೀರು, ಅದೇ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು, ಅಷ್ಟೊಂದೇನ್ ಜಾಸ್ತಿ ಬೇಡ, ಉಪ್ಪು ಹಾಕೊಂಡು ನಿಂಬೆಹಣ್ಣು ಹಾಕೊಂಡ್ರೆ ಸಾಕು. ಅದು ಫಸ್ಟ್. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಡ್ರಿ. ಕಾಫಿ ಅಥವಾ ಟೀ ಮಾತ್ರ ಕುಡಿಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ ಬಾಡಿ ಎದ್ದಿದೆ ಹೌದು, ಬಟ್ ಇಟ್ ನೀಡ್ಸ್ ಸನ್ಲೈಟ್ ಫಸ್ಟ್. ನಾನು ಎದ್ದಿದ್ದೀನಿ, ಆ ರೆಟಿನಾಗೆ ಯಾವಾಗ ಬೆಳಕು ಹೋಗುತ್ತಲ್ಲ ರೆಟಿನಾ, ಅದು ಒಂದು ಕ್ಯಾಪ್ಚರ್ ಆಗುತ್ತೆ. ಈ ಮನುಷ್ಯ ಇದ್ದೀನಿ. ಯು ನೋ ದಟ್ ಯು ಹ್ಯಾವ್ ಜಸ್ಟ್ ವೋಕನ್ ಅಪ್, ಬಟ್ ಯುವರ್ ರೆಟಿನಾ ಶುಡ್ ನೋ, ರೈಟ್? ನಿಮ್ ರೆಟಿನಾ ಗೊತ್ತಾಗಬೇಕಲ್ವಾ ನಾ ಎದ್ದಿದ್ದೀನಿ ಅಂತ. ಅದಕ್ಕೆ ಜನರು ಹೊರಗೆ ಹೋಗ್ಬಿಟ್ಟು ಸ್ವಲ್ಪ ಬೆಳಕಿದ್ರು ಸಾಕು, ಬೆಂಗಳೂರು ಬೆಳಕು ಸಾಕು ರೆಟಿನಾನ ಆಕ್ಟಿವೇಟ್ ಮಾಡಕ್ಕೆ. ಸೊ ಅವಾಗ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಧ್ಯಾನ ಅಥವಾ ಏನಾದ್ರು ಮೆಡಿಟೇಷನ್ ತರ ಒಂದ್ 20 ನಿಮಿಷ ಮಾಡಿ, ಸ್ವಲ್ಪ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ, ಆಮೇಲೆ ಬೇಕಿರೋ 1 hour ಆದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಡೇ. ಕಾಫಿ ಅಥವಾ ಟೀ. ಪ್ರೀ ವರ್ಕೌಟ್ ಗಿಂತ ಮುಂಚೆ ಇವಾಗ ಏನಾದ್ರು ಇವಾಗ ಯೋಗ ಇರ್ಬೋದು ಅಥವಾ ವರ್ಕೌಟ್ ಜಿಮ್ ಹೋಗೋರಿದ್ರೆ ಕಾಫಿ ಕುಡಿಬಹುದಾ ಕುಡಿಬಾರ್ದಾ ಬೆಳಗ್ಗೆ? ಈಗ ನೋಡಿ, ನಿಮ್ದು ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ಆಲ್ರೆಡಿ ಗುಡ್ ಅಟ್ ಯುವರ್ ವರ್ಕೌಟ್ ಆಗ್ಲಿ, ಆದ್ರೆ ನಿಮ್ ಫ್ಯಾಟ್ ಲಾಸ್ ಮಾಡ್ಬೇಕಂದ್ರೆ ನಾನ್ ಕಾಫಿ ರೆಕಮೆಂಡ್ ಮಾಡಲ್ಲ ಆಯ್ತಾ. ಲೈಕ್ ಆ ಶುಗರ್ ಕಾಫಿ ಅಂತೂ ರೆಕಮೆಂಡ್ ಮಾಡಲ್ಲ. ಓಕೆ, ಶುಗರ್ ಕಾಫಿ ಅಂತೂ ರೆಕಮೆಂಡ್ ಮಾಡಲ್ಲ. ಬ್ಲಾಕ್ ಕಾಫಿ ಕುಡ್ಕೊಂಡು ಹೋಗ್ಬೋದು. ಬನಾನಾ ಬೇಡ, ಯಾಕಂದ್ರೆ ನಾನು ಈ ನಡುವೆ ನೋಡ್ತಾ ಇದೀನಿ ಎಲ್ಲರೂ ಫ್ರೂಟ್ ಡಯಟ್ ಅಲ್ಲಿ ಹೋಗ್ಬಿಡ್ತಾರೆ. ಬನಾನಾ, ಪಪಾಯ ಎಲ್ಲ ತಿಂತಾರೆ. ನಾನ್ ಯಾವ್ದು ರೆಕಮೆಂಡ್ ಮಾಡಲ್ಲ ಆತರ. ನಾ ಏನಿದ್ರು ಲೈಕ್ ಪೋಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಯಾಕಂದ್ರೆ ಕಾರ್ಬ್ಸ್ ಅನ್ನ ಕಮ್ಮಿ ತಗೊಂಡ್ ಹೋಗ್ಬೇಕು. ಬೆಳಿಗ್ಗೆ ನಾನು ಫ್ರೂಟ್ಸ್ ಕೊಟ್ರೆ ಚೆನ್ನಾಗ್ ಅನ್ಸಲ್ಲ. ಎಷ್ಟೊಂದ್ ಜನ ಫಾಲೋ ಮಾಡ್ತಾರೆ, ಬಟ್ ನಾನ್ ರೆಕಮೆಂಡ್ ಮಾಡಲ್ಲ ಅದು. ಓಕೆ, ಒಂದು ಮೇನ್ ಬೆಳಿಗ್ಗೆನೆ ಫ್ರೂಟ್ ಒಳ್ಳೇದಲ್ಲ. ಆಮೇಲೆ ಅದು ಇನ್ಸುಲಿನ್ ತುಂಬಾ ಸ್ಪೈಕ್ ಮಾಡುತ್ತೆ ಬಿಕಾಸ್ ಇಟ್ ಈಸ್ ಶುಗರ್. ಆಮೇಲೆ ಶುಗರ್ಗೆ 56 ಹೆಸರಿದೆ ಗೊತ್ತಾ? ಆದ್ರೆ ರೀಸೆಂಟ್ ರಿಸರ್ಚ್ ಪ್ರಕಾರ 256 ಹೆಸರಿದೆ. ನನ್ಗೆ ಗೊತ್ತಿರೋದು 56 ಅಷ್ಟೇ. ಯಾವ್ದಾರೆ ಒಂದ್ ಬಿಸ್ಕಿಟ್ ಪ್ಯಾಕೆಟ್ ತಗೊಳ್ಳಿ ಅಥವಾ ಲೇಸಿನ್ ಪ್ಯಾಕೆಟ್ ತಗೊಳ್ಳಿ, ಹಿಂದೆಗಡೆ ನೀವು ನೋಡ್ರಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತಂತ. ದಟ್ ಇಟ್ ಸೆಲ್ಫ್ ಇಸ್ ಯುವರ್ ಆನ್ಸರ್. 2 ಇಂಗ್ರೀಡಿಯೆಂಟ್ ನನ್ನ ಪ್ರಕಾರ ಅದ್ರಲ್ಲಿ ಬಿಸ್ಕೆಟ್ ಅಂತ ತಗೊಂಡ್ರೆ 2, ಒಂದ್ ಮೈದಾ, ಒಂದ್ ಶುಗರ್. ಅದಕ್ಕೆ ಬಿಸ್ಕೆಟ್ ಎಲ್ಲ ಇಲ್ಲ.
ದೂರ ಮಾಡ್ಲೇ ಬಿಡ್ಬೇಕು ಅದು. ಖಂಡಿತ. ಅಂದ್ರೆ ಕೆಮಿಕಲ್ ಬಿಟ್ಬಿಟ್ಟು ಇದು ಎರಡೇ ಫಸ್ಟ್ ಆಫ್ ಆಲ್ ಸ್ಲೋ ಪಾಯ್ಸನ್ಸ್. ಹೌದು. ಅದನ್ನೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಬಿಸ್ಕೆಟ್ಸ್ ಎಲ್ಲ ಮಕ್ಕಳಿಗೆ ಜಾಸ್ತಿ ಕೊಡ್ತಾರೆ, ಅದನ್ನಂತೂ ದೂರ ಮಾಡ್ಬೇಕು ಅಂತ ನನಗೆ ಅನ್ಸ್ತಾ ಇರುತ್ತೆ. ಅದು ಅಷ್ಟೇ, ಆಮೇಲೆ ವಯಸ್ಸಾದವರಿಗೂ ಅಷ್ಟೇ. ಹೌದೌದು. ಆಮೇಲೆ ಇನ್ನೊಂದ್ ನ್ಯಾಪ್ಕ ಐತ್ರಿ ಮಿಥುನ್, ಏನಾಯ್ತು, ಅಮ್ಮ ಡಯಾಬಿಟಿಕ್ ಇದ್ರು ಆಯ್ತಾ. ಸೊ ಇಲ್ಲೇ ಹೋಗ್ತಾ ಇದ್ರು, ಲೈಕ್ ಡಾಕ್ಟರ್ ಹೆಂಗ್ ರೆಕಮೆಂಡ್ ಮಾಡ್ತಾ ಇದಾರೆ ಅಂದ್ರೆ ಎವ್ರಿ 2 hours ಊಟ ಮಾಡ್ತಾ ಹೋಗಿ ಅಂತ. ಅಂದ್ರೆ ಏನು, ಎವ್ರಿ 2 hours ನೀನ್ ಇನ್ಸುಲಿನ್ ಸ್ಪೈಕ್ ಮಾಡ್ಕೊಂಡು ಹೋಗಿ ಅಂತನಾ. ಲೈಕ್ ಆಮೇಲೆ ನಿಮ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಆಲ್ವೇಸ್ ಎಲಿವೇಟೆಡ್ ಇರುತ್ತೆ, ಯಾವಾಗ್ಲೂ ಜಾಸ್ತಿನೇ ಇರುತ್ತೆ. ನಿಮ್ ಡಯಾಬಿಟಿಕ್, ನೀವು ಪ್ರೀ ಡಯಾಬಿಟಿಕ್ ಕಂಡೀಷನ್ಗೂ ಬರಕ್ಕಾಗಲ್ಲ. ಹೌದು ಹೌದು. ಆಮೇಲೆ ನಿಮ್ದು ವೇಟ್ ಕೂಡ ಮ್ಯಾನೇಜ್ ಮಾಡಕ್ಕಾಗಲ್ಲ. ಆಮೇಲೆ ಪ್ರಾಬ್ಲಮ್ ಏನಾಗುತ್ತೆ, ನೀವು ಟ್ಯಾಬ್ಲೆಟ್ಸ್ ಮೇಲೆ ಇದ್ಬಿಡ್ತೀರಲ್ಲ ಲೈಫ್ ಲಾಂಗ್. ಯಾವಾಗ ಟ್ಯಾಬ್ಲೆಟ್ಸ್ ತಗೋತಿರಲ್ಲ ಎಲ್ಲ ಆರ್ಗನ್ಸ್ ನಿಧಾನಕ್ಕೆ ಡ್ಯಾಮೇಜ್ ಹಾಕೊಂಡು ಹೋಗುತ್ತೆ. ಆಮೇಲೆ ಅದು ನಿಮ್ದು ಗೋಲ್ಡನ್ ಪೀರಿಯಡ್, ಅದು ಈ ತರ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಮೇಲೆ ಆದಷ್ಟು ಕಮ್ಮಿ ಇದು ಬಿಡಿ ಅಷ್ಟೇ. ಆಮೇಲೆ ನನ್ನ ಕ್ಲೈಂಟ್ಸಿಗೆ ಮೈ ಟಾರ್ಗೆಟ್ ಏನಿದೆ ಅಂದ್ರೆ, ನಾನ್ ನಿಮ್ಗೆ ಫುಡ್ಸ್ ರೆಕಮೆಂಡ್ ಮಾಡ್ತೀನಿ ಫಾರ್ 3 months. ಪ್ಲೀಸ್ ಫಾಲೋ, ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಓಕೆ, ಯಾಕಂದ್ರೆ ಸ್ಲೋ ಟ್ರಾನ್ಸ್ಫಾರ್ಮೇಶನ್ ಇದೆ. ಆಮೇಲೆ ಇನ್ನೊಂದ್ಸಲ ಬ್ಲಡ್ ವರ್ಕ್ ಮಾಡಿ, ಬ್ಲಡ್ ರಿಪೋರ್ಟ್ ತೆಗ್ಸಿ, ಆಮೇಲೆ ನಿಮ್ ಡಾಕ್ಟರ್ ತೋರಿಸಿ. ಡಾಕ್ಟರ್ ಆಮೇಲೆ ಹೇಳಿ ಕಮ್ಮಿ ಮಾಡ್ಬೇಕೋ ಜಾಸ್ತಿ ಮಾಡ್ಬೇಕು ಅಂತ. ಒಬ್ವಿಯಸ್ಲಿ ನನಗನ್ಸತ್ತೆ, ನಾನು ಗ್ಯಾರಂಟಿಯಾಗಿ ಹೇಳ್ಬೋದು ಅದನ್ನ ಕಮ್ಮಿ ಮಾಡಕ್ ಆಗತ್ತೆ ಮೆಡಿಸಿನ್ಸ್. ಯಾಕಂದ್ರೆ ಎಷ್ಟೊಂದು ನಮ್ಮ ಇದರಲ್ಲಿ ಕಮ್ಯುನಿಟಿ, ಡಿ ಲೈಫ್ ಕಮ್ಯುನಿಟಿಯಿಂದ ಇದಿದೆ, ಸಕ್ಸಸ್ ಸ್ಟೋರೀಸ್ ಇದೆ, ಎಲ್ಲಿ ಡಾಕ್ಟರೇ ಶಾಕ್ ಆಗ್ತಾ ಇದಾರೆ, ಹೆಂಗ್ ಮಾಡಿದ್ರಿ ಅಂತ ನಮ್ಗೆ ಕೇಳ್ತಾರೆ. ಆಮೇಲೆ ಎಷ್ಟೊಂದು ಡಾಕ್ಟರ್ಸ್ಗಳು ಕೂಡ ದೇ ವಾಂಟ್ ನ್ಯೂಟ್ರಿಷನ್ ಪ್ಲಾನ್, ಅವರು ನ್ಯೂಟ್ರಿಷನ್ ಎಷ್ಟ್ ಆಗ್ಬೇಕು. ಯಾಕಂದ್ರೆ ನೀವು ಪ್ರಿಸ್ಕ್ರಿಪ್ಷನ್ ಬರೀಬಾರ್ದು ಅಷ್ಟೇ, ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಒಂದ್ಸಲ ಪ್ರಿಸ್ಕ್ರಿಪ್ಷನ್ ಬರ್ದ್ಬಿಟ್ರೆ ಲೈಫ್ ಲಾಂಗ್ ಆಗ್ಬಿಡುತ್ತೆ. ಹೌದು ಹೌದು. ನಂತರ ಅಭಿಮನ್ಯು ಏನದು ಚಕ್ರವ್ಯೂಹ ಆತರ. ಕರೆಕ್ಟ್. ಅಂದ್ರೆ ಈ ಮೆಡಿಸಿನ್ಗೆಲ್ಲ ಒಂದ್ಸಲಿ ಎಂಟರ್ ಆದ್ಮೇಲೆ ಆ ಲೂಪ್ ಅಲ್ಲಿ ಹೋಗ್ದಂಗೆ ಅದ ಅಷ್ಟೇ, ವಾಪಸ್ ಅಂತೂ ಬರಕ್ಕಾಗಲ್ಲ. ಆರ್ಗನ್ಸ್ ಕೂಡ 1 by 1 ಫೇಲ್. ಕರೆಕ್ಟ್. ಇವಾಗ ಆಯಿಲ್ ಬಗ್ಗೆನೂ ಹಾಗೆ ಹೇಳಿದ್ರಿ. ಸೊ ಇವಾಗ ನಿಮ್ ಪ್ರಕಾರ ಈಗ ಮೇ ಬಿ ವಿ ಕ್ಯಾನ್ ಟೇಕ್ ಒನ್ ಚಾಲೆಂಜ್ ಅಥವಾ ಕ್ವಶನ್ ತರ ಏನಾದ್ರು. ಇವಾಗ ನಾನು ಆಯಿಲ್ ನೇಮ್ ಹೇಳಿದ್ರೆ ಹೌ ಡು ಯು ರೇಟ್ ಔಟ್ ಆಫ್ 10 ಅನ್ನೋ ತರ ಒಂದು ಕೇಳಿದ್ರೆ, ಸೊ ಇವಾಗ ಯಾವ್ದು ಒಳ್ಳೇದು, ಬಾಡಿಗೆ ಒಳ್ಳೇದು ಅನ್ನೋ ರೀತಿಲಿ ರೇಟ್ ಮಾಡೋಣ. ಸೊ ಆಲಿವ್ ಆಯಿಲ್ ನೀವ್ ಎಷ್ಟು ರೇಟ್ ಮಾಡ್ತೀರಾ ಔಟ್ ಆಫ್ 10? ಔಟ್ ಆಫ್ 10 8 ಅಂದ್ರೆ ಯು ಕ್ಯಾನ್ ಆಲ್ಸೋ ಟೆಲ್, ಐ ಮೀನ್ ವೆದರ್ ಯಾವ ಫಾರ್ಮಲ್ ಯೂಸ್ ಮಾಡ್ಕೋಬಹುದು ಇದನ್ನ ಅಂತ. ಅಂದ್ರೆ ಮೇ ಬಿ ಲೈಕ್ ಈ ಮೇ ಬಿ ಆಲಿವ್ ಆಯಿಲ್ ಯಾವ ತರ ಅಂದ್ರೆ ಫುಲ್ಲಿ ಹೀಟೆಡ್ ಕಂಡೀಷನ್ಗೆ ನಾಟ್ ವೆರಿ ಗುಡ್, ಮೇ ಬಿ ಸಲಾಡ್ ಅಲ್ಲಿ ಯೂಸ್ ಮಾಡ್ಬೋದು. ರಿಫೈನ್ಡ್ ಆಯಿಲ್ಸ್ 1 out of 10 ಅಲ್ಲಿ ನಾನು 0 ಕೊಡ್ತೀನಿ ರಿಫೈನ್ಡ್ ಆಯಿಲ್ಸ್ಗೆ. ಓಕೆ. ಪಾಮ್ ಆಯಿಲ್ ಆನ್ಸರ್ ಮಾಡೋದು ಇದಕ್ಕೆಲ್ಲ ನೆಗೆಟಿವ್. ಕರೆಕ್ಟ್, ನೆಗೆಟಿವ್. ಓಕೆ. ಗೀ ಗುಡ್, 8. ಓಕೆ, ಗ್ರೇಟ್. ಸೊ ಕೊಕೊನಟ್ ಆಯಿಲ್ 10. ಓಕೆ. ಇವಾಗ ಗ್ರೌಂಡ್ ನಟ್ ಆಯಿಲ್ ನೆಲ್ಲ ಆಕ್ಚುಲಿ ಇದರಲ್ಲಿ ಗಾಣದ ಎಣ್ಣೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಯಾವ ತರ ರೇಟ್ ಮಾಡ್ತೀರಾ? 6. ಏನಕ್ಕೆ ಅಂದ್ರೆ ಇವಾಗ ಎಲ್ಲರೂ ಗಾಣದ ಎಣ್ಣೆ ಅಂತ ಮಾಡಿಸ್ಕೊಳ್ತಾ ತಿಂತಾ ಇದಾರೆ, ಬಟ್ ನಾನು ಅದನ್ನ ಅಂದ್ರೆ ನನ್ನ ನೋಡಿದಾಗ ಹೇಳ್ತಾ ಇರ್ತೀನಿ ಅದ್ರ ಬದಲು ಕೊಕೊನಟ್ ಆಯಿಲ್ ಹೋಗಿ ಅಂತ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಕ್ಕೆ ಅಂತ ರೀಸನ್? ಈಗ ನೋಡಿ, ನೀವು ಯಾವ್ದೇ ಆಯಿಲ್ ತಗೊಂಡ್ರೆ ಮಿಥುನ್, ಅದರಲ್ಲಿ ಒಳ್ಳೆ ಅಂಶ ಇರ್ಬೇಕು, ಗುಡ್ ಫ್ಯಾಟ್ಸ್ ಇರ್ಬೇಕು. ಘೀ, ಕೊಕೊನಟ್ ಆಯಿಲ್ ಎಲ್ಲ ತುಂಬಾ ಒಳ್ಳೇದು ಆಯ್ತಾ. ಗ್ರೌಂಡ್ನಟ್ ಆಯಿಲ್ ಬೇಡ, ಲೈಕ್ ಸ್ವಲ್ಪ ನನ್ನ ಪ್ರಕಾರ ಅಡಲ್ಟ್ರೇಟೆಡ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡಲ್ಲ, ಯಾರಿಗೂ ಮಾಡಲ್ಲ. ರಿಫೈನ್ಡ್ ಆಯಿಲ್ ಅಂತೂ ನಾನು ಯಾರಿಗೂ ಮಾಡಲ್ಲ. ಓಕೆ. ಆಮೇಲೆ ಮೇನ್ ಆಲಿವ್ ಆಯಿಲ್ ಗುಡ್ ಇದೆ, ಆದ್ರೆ ನಮ್ ಇಂಡಿಯನ್ಸ್ಗೆ ಬೇಡ. ಕರೆಕ್ಟ್. ನಮ್ ಇಂಡಿಯನ್ಸ್ ಕುಕಿಂಗ್ ಲೈಫ್ ಸ್ಟೈಲ್ ಅಲ್ಲಿ ಸರಿ ಹೋಗಲ್ಲ, ಅದ್ರಲ್ಲಿ ಒಗ್ಗರಣೆ ಹಾಕೋದು ಅದಕ್ಕೆಲ್ಲ ಅರ್ಥನೇ ಇಲ್ಲ. ಅದಕ್ಕೆ ಹೈಲಿ ಅಂದ್ರೆ ನಾವ್ ಹೆಂಗೆ ಅಂದ್ರೆ ಕುಕ್ ಮಾಡಿ ತಿನ್ನೋದು, ಅಂದ್ರೆ ಈ ಸಲಾಡ್ ತಿನ್ನೋ ಕಾನ್ಸೆಪ್ಟ್ ಎಲ್ಲ ತುಂಬಾ ಕಮ್ಮಿನೇ ಅಲ್ವಾ. ಹಂಗಾಗಿ ಆಲಿವ್ ಆಯಿಲ್ ನಮ್ಗೆ ಅಷ್ಟು ಯೂಸ್ ಆಗಲ್ಲ ಅನ್ಸುತ್ತೆ. ಸೊ ನಾವ್ ಯಾವ ಟೆಂಪರೇಚರ್ ಅಲ್ಲಿ ಆಯಿಲ್ ನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅದು. ಕರೆಕ್ಟ್. ಹಂಗಾಗಿ ಮೇ ಬಿ ಕೊಕೊನಟ್ ಆಯಿಲ್ ಯಾಕೆ ವೆರಿ ಗುಡ್ ಅಂದ್ರೆ ಇಟ್ ಸಸ್ಟೈನ್ಸ್, ಅದು ಅಷ್ಟು ಈಸಿಯಾಗಿ ಹೈ ಟೆಂಪರೇಚರ್ ಅಲ್ಲಿ ಕೂಡ ಬ್ರೇಕ್ ಆಗಲ್ಲ ಅನ್ಸುತ್ತೆ. ಅಂದ್ರೆ ಆ ಚೈನ್ ಹೆಂಗಿದೆ ಅಂದ್ರೆ, ನೀವು ಇಷ್ಟೇ ಟೆಂಪರೇಚರ್ ಅಲ್ಲಿ ಕುಕ್ ಮಾಡಿದ್ರೆ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಆಕ್ಚುಲಿ. ಹೌದು. ಕೊಕೊನಟ್ ಆಯಿಲ್ ಇಸ್ ಗುಡ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೇಗೆ ಅಂದ್ರೆ, ನೀವು ನಾನು ಯಾಕೆ ಹೇಳಿದೆ ಅಂದ್ರೆ, ನೀವು ಫೈನಾನ್ಸ್ ಇಂದ ಇದ್ದೀರಲ್ಲ,
ಯಾಕೆ ಹೇಳಿದೆ ಅಂದ್ರೆ ಆಯಿಲ್ ಇಸ್ ಕಾಸ್ಟ್ಲಿ. ಹೌದು First of all, ಇಂಡಿಯನ್ಸ್ಗೆ ಕರೆಕ್ಟ್. ಅಷ್ಟೊಂದು ಆಗಲ್ಲ, ಬಿಕಾಸ್ ನಾನು ಅವ್ರದ್ದು ಇದು ನೋಡ್ಕೋಬೇಕಲ್ಲ, ವೆಲ್ ಬೀಯಿಂಗು ನೋಡ್ಕೋಬೇಕು. ಎಲ್ಲ ದುಡ್ಡು ಹೌದು ಆಯಿಲಿಗೆ ಹಾಕಿದ್ರೆ ಅವ್ರಿಗೂ ಇಷ್ಟ ಆಗಲ್ಲ. ಕರೆಕ್ಟ್. ಆಮೇಲೆ ಆಯಿಲ್ ಇಸ್ ತುಂಬಾ ಕಾಸ್ಟ್ಲಿ, ಅದು ಹಾಕಕ್ಕೂ ಆಗಲ್ಲ. ಸೊ ಕೊಕೊನಟ್ ಆಯಿಲ್ ಹೆಂಗಿದೆ ಅಂದ್ರೆ ಮಿಡ್ ಅಲ್ಲಿ ಇದೆ, ಅದು ಮಿಡ್ ರೇಂಜ್ ಅಲ್ಲಿ ಇದೆ, ಆದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಸಕ್ಕತ್ತಿದೆ. ನಾವು ಅಷ್ಟೇ ಇವಾಗ ಲೈಕ್ 1 year ಆಯ್ತು ಆಲ್ಮೋಸ್ಟ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಗುಡ್, ನೈಸ್, ಇಟ್ಸ್ ಗುಡ್ ಆಕ್ಚುಲಿ ಅಂತ ಅನ್ಸಿದೆ. ನಮ್ಮ ಇಂಡಿಯಾದಲ್ಲಿ ಊಟ ಅಂದ್ರೆ ಹೆಂಗೆ ಅಂದ್ರೆ ಡಯಟ್ ಅಂದ್ರೆ ಸ್ವಲ್ಪ ರೈಸ್ ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ರೈಸ್ ತಿನ್ನೋದು, ಅದಕ್ಕಿಂತ ಮುಂಚೆ 3 ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿಂದು ಊಟ ಮಾಡೋದು. ಸೊ ಹೆಂಗಾಯ್ತು ಅಂದ್ರೆ ಓಕೆ ನಾನು ರೈಸ್ ನ ಕಮ್ಮಿ ಮಾಡಿದೆ, ಚಪಾತಿನೂ ತಿಂದೆ, 2 ಕಾರ್ಬ್ಸ್ ಅನ್ನೋದು ನನ್ನ ತಲೆಗೆ ಹೋಗಲ್ಲ. ನಾನು ರೈಸ್ ತಿಂತಾ ಇರ್ತೀನಿ, ಡಯಟ್ ಕಾನ್ಶಿಯಸ್ ಇಂದ ರೈಸ್ ಕ್ವಾಂಟಿಟಿ ಕಮ್ಮಿ ಮಾಡಿ ತಿನ್ನೋದು ಅಂತ ಹೇಳಿದ ತಕ್ಷಣ ನಾನು ಚಪಾತಿಗೆ ಶಿಫ್ಟ್ ಆಗ್ತೀನಿ. ಸೊ ಇವಾಗ ರೈಸ್ ಮತ್ತೆ ಚಪಾತಿಗೆ ಏನ್ ಡಿಫ್ರೆನ್ಸ್? ಯಾಕೆ ನನ್ನ ಪ್ರಕಾರ 2 ಕಾರ್ಬ್ಸೆ, ಹಿಂಗೆ ಹೆಲ್ತ್ ಬೆನಿಫಿಟ್ ಏನ್ ವ್ಯತ್ಯಾಸ ಆಗುತ್ತೆ ರೈಸ್ ಇಂದ ಚಪಾತಿಗೆ ಶಿಫ್ಟ್ ಆಗೋದ್ರಿಂದ? ನನ್ನ ಪ್ರಕಾರ ರೈಸು ಮತ್ತೆ ಚಪಾತಿ ಎಲ್ಲ ಒಂದೇ, ಆಯ್ತಾ? ಬಾಡಿಗೆ ಅರ್ಥ ಆಗೋದು ಒಂದೇ, ಇದು ಗ್ಲೂಕೋಸೋ ಅಥವಾ ಪ್ರೋಟೀನೋ ಅಥವಾ ಫ್ಯಾಟ್. ಸೊ ಅದು ಗ್ಲೂಕೋಸ್ ಆಗೆ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಈಗ ನೀವು ರೈಸ್ ಕಮ್ಮಿ ಮಾಡ್ಬಿಟ್ಟು ಚಪಾತಿ ಜಾಸ್ತಿ ಮಾಡಿದ್ರೆ ಅದು ಏನೂ ಅರ್ಥನೇ ಇಲ್ಲ ಅದಕ್ಕೆ. ಅಂದ್ರೆ ನೀವು 2 kg ನೀವೇ ಜಾಸ್ತಿ ಮಾಡ್ಕೋತೀರಾ, ಹಂಗಿದೆ. ಯಾಕಂದ್ರೆ ಈ ಚಪಾತಿ ಬಂದ್ಬಿಟ್ಟು ಗ್ರೈನ್ಸ್, ಗೋಧಿ ಗ್ರೈನ್ಸ್ ಇರೋದು. ಈಗ ಯಾವ್ದೇ ನೀವು ನೋಡಿದ್ರಿ, ರಾಗಿ ನೋಡ್ರಿ, ಜೋಳ ನೋಡ್ರಿ, ಎಲ್ಲ ಗ್ರೈನ್ಸ್. ಅದಕ್ಕೆ ನಾವು ಹೇಳ್ತೀವಿ, ನಮ್ಮ ಒಬ್ರು ಸೀನಿಯರ್ ಇದ್ದಾರೆ, ಶಶಿಕಾಂತ್ ಅಯ್ಯಂಗರ್ ಅಂತ, ಅವ್ರು ಏನ್ ಹೇಳ್ತಾರೆ, ನಾವು ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್ ಅಲ್ಲ, ನಾವು ಗ್ರೇನಿಟೇರಿಯನ್ಸ್ ಅಂತ. ಸೊ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ನೀವು ನೋಡಿ ಥ್ರೂಔಟ್ ಇಂಡಿಯಾ, ನಾರ್ತ್ ಅಲ್ಲೂ ಅಷ್ಟೇ ಗೋಧಿ ಬಳಸ್ತಾರೆ ತುಂಬಾ. ಹಾರ್ಟ್ಲ್ಯಾಂಡ್ ಆಫ್ ಹಿಂದಿ ಅಂತ ಹೇಳ್ತಾರೆ, ಅಲ್ಲಿ ತುಂಬಾ ಗೋಧಿ, ಅಲ್ಲಿಂದ ಜಾಸ್ತಿ ಆಗೋದು. ನಾವಿಲ್ಲಿ ರಾಗಿ ತಿಂತೀವಿ, ಎಲ್ಲ ಕಡೆ ರೈಸ್ ತಿಂತಾರೆ ಕೆಲವು ಕಡೆ. ಸೊ ನಿಮ್ಗೆ ಹೆಂಗಂದ್ರೆ ನೀವು ಗ್ರೈನ್ಸ್ ಇಲ್ದೆ ಇರೋ ಸ್ಟೇಟೇ ಇಲ್ಲ ಅನ್ಸತ್ತೆ. ಆಮೇಲೆ ಅದಕ್ಕೆ ನೀವು ನೋಡಿ, ಅದಕ್ಕೆ ಆನ್ಸರ್ ಇದೆಯಲ್ಲ, ಡಯಾಬಿಟಿಕ್ ಕಂಟ್ರಿ ಯಾಕೆ ಆಗ್ತಾ ಇದೆ, ಗ್ರೈನ್ಸ್ ಅದೇ ಅಲ್ಲ ಆನ್ಸರ್. ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ ಇಂಡಿಯಾ ಅಂತ ಹೇಳ್ತಾ ಇದೀರಾ ಹಂಗಿದ್ರೆ? ಹಾ, ಸೊ ಆ ಗ್ರೈನ್ಸ್ ಅವಾಯ್ಡ್ ಮಾಡ್ಬೇಕು. ಆದ್ರೆ ನಿಮ್ ಚಪಾತಿ ನಾನು ಅವಾಯ್ಡ್ ಮಾಡ್ಸಲ್ಲ, ಬಟ್ ಆ ಚಪಾತಿನ ಹೆಂಗ್ ಡಿಸೈನ್ ಮಾಡ್ಬೇಕಂದ್ರೆ ಎಲ್ಲ ಮಿಕ್ಸ್ಚರ್ ಇರ್ಬೇಕು ಅದರದ್ದು. ಅಂಡ್ ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಮೆಥಡ್. ಅಷ್ಟು ಈಸಿಯಾಗಿ ಆಗಲ್ಲ. ನೀವು ಬೇಕಿದ್ರೆ 1 ಚಪಾತಿ ತಿನ್ಬಿಟ್ಟು ನಿಮ್ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡಿ, ನಾನು ರೆಕಮೆಂಡ್ ಮಾಡಿರೋದು ಒಂದು ಫ್ಲೋರ್, ಮಿಕ್ಸ್ಡ್ ಫ್ಲೋರ್ ಅಂತಾರೆ ಅದಕ್ಕೆ, ಅದು ತಿನ್ಬಿಟ್ಟು ನೋಡಿ, ನಿಮ್ ಅಷ್ಟೊಂದು ಸ್ಪೈಕ್ ಆಗಲ್ಲ ಇನ್ಸುಲಿನ್. ನೀವು ಯಾವಾಗ ಇನ್ಸುಲಿನ್ ಸ್ಪೈಕ್ ಮಾಡಲ್ಲ, ಇಟ್ ಮೀನ್ಸ್ ನೀವು ಹೆಲ್ತಿಯಾಗಿ ತಿಂತಾ ಇದ್ದೀರಾ ಅಂತ ಅರ್ಥ. ಇವಾಗ ಹಂಗೆ ಫಿಟ್ನೆಸ್ ಬಗ್ಗೆ ಮುಂದೆ ಹೋಗೋಣ. ಇವಾಗ ಎಲ್ಲರೂ ಫಿಟ್ನೆಸ್ ಬಗ್ಗೆ ಇಂಡಿಯಾದಲ್ಲೂ ಸ್ವಲ್ಪ ಅರಿವು ಎಲ್ಲ ಕಡೆ ಮೂಡಿಸ್ತಾ ಇದ್ದಾರೆ ಇವಾಗ ಅಂತ ಹೇಳ್ಬೋದು. ಫಿಟ್ ಆಗಿರ್ಬೇಕು ಅಂತ ಎಕ್ಸರ್ಸೈಸ್ ಮಾಡೋದು, ಜಿಮ್ಗೆ ಹೋಗೋ ಸಂಖ್ಯೆ ಎಲ್ಲ ನೋಡ್ತಾ ಇದೀವಿ. ತುಂಬಾ ಜನ ಜಿಮ್ಗೆ ಹೋಗ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಅಂದ್ರೆ ಆದ್ರೂ ಅನ್ಕೊಂಡಿರಂತ ರಿಸಲ್ಟ್ ಬರ್ತಾ ಇರಲ್ಲ. ಬರೀ ಜಿಮ್ ಮಾಡೋದ್ರಿಂದ ಫಿಟ್ನೆಸ್ ಬರುತ್ತೆ ಅನ್ನೋದು ಎಷ್ಟು ನಿಜ? ಸೊ ಫುಡ್ ಮತ್ತೆ ಜಿಮ್ ಯಾವ್ಯಾವ % ರೋಲ್ ನಿಭಾಯಿಸುತ್ತೆ ಫಿಟ್ನೆಸ್ ಅಲ್ಲಿ? ನಾ ಹೆಂಗ್ ಹೇಳ್ಬೋದು ಅಂದ್ರೆ ಮಿಥುನ್, ನೋಡಿ, ಒಂಥರ ಇದು ಸರ್ಕಲ್ ಇದ್ದಂಗೆ, ಆಯ್ತಾ? ಲೈಕ್ ಲೂಪ್ ಇದ್ದಂಗೆ. ನೀವು ಚೆನ್ನಾಗಿ ಊಟ ಮಾಡಿದ್ರೆ ನೀವು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಬೋದು. ನೀವು ಎಕ್ಸರ್ಸೈಸ್ ಚೆನ್ನಾಗಿ ಮಾಡ್ಬಿಟ್ಟು ಚೆನ್ನಾಗಿ ಊಟ ತಿಂದ್ರೆ ಇನ್ನೂ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೋದು. ಸೊ ಆ ಲೂಪ್ ಹಂಗಿದೆ. ನಾನು ಊಟಕ್ಕೆ 70% ಕೊಡ್ತೀನಿ ಮಹತ್ವ, ಆಮೇಲೆ ಎಕ್ಸರ್ಸೈಸ್ಗೆ 30. ಸೊ ಚೆನ್ನಾಗಿ ಊಟ ಮಾಡೋದಂದ್ರೆ ಎಷ್ಟು ಊಟ ಮಾಡೋದಲ್ಲ, ಚೆನ್ನಾಗಿ ಊಟ ಮಾಡೋದಂದ್ರೆ ಕ್ವಾಲಿಟಿ ಊಟ. ಚೆನ್ನಾಗಿರ್ಬೇಕು ನಿಮ್ ಊಟ ಚೆನ್ನಾಗಿರ್ಬೇಕು. ನಿಮ್ಗೊಂಥರ ಹೆಂಗಂದ್ರೆ ನೀವು ಊಟ ಮಾಡಿದ್ದು ನಿಮ್ ಒಳಗೆ ಇನ್ನೊಬ್ಬ ಮನುಷ್ಯ ಇದ್ದಾನೆ, ಅವನಿಗೆ ನಾನು ಊಟ ಮಾಡಿಸ್ತಾ ಇದ್ದೀನಿ, ಅವನಿಗೋಸ್ಕರ ನಾ ಇದ್ದೀನಿ ಅಂತ ಥಿಂಕ್ ಮಾಡ್ಬಿಟ್ಟು ಊಟ ಮಾಡಿ, ಅವಾಗ ರಿಸಲ್ಟ್ ನೋಡಿ. ನಿಮ್ ವೇ ಆಫ್ ಥಿಂಕಿಂಗ್ ಚೇಂಜ್ ಮಾಡ್ರಿ. ಬರೀ ಹೊಟ್ಟೆ ಫುಲ್ ಮಾಡ್ಕೋಬೇಕು, ಇವತ್ತು ಟೈಮ್ ಆಯ್ತು ಅನ್ನಂಗ, ಅದು ಒಂದು ಟೈಮ್ ಆಯ್ತು, ಇವತ್ತು 8 ಗಂಟೆ ಬ್ರೇಕ್ಫಾಸ್ಟ್ ಮಾಡೋಣ, 1 ಆಯ್ತು ಲಂಚ್ ಮಾಡೋಣ, 8 ಆಯ್ತು ಡಿನ್ನರ್ ಮಾಡೋಣ, ಆ ಕಾನ್ಸೆಪ್ಟ್ ನಾನು ಫಾಲೋ ಮಾಡಲ್ಲ. ಯಾಕಂದ್ರೆ ಯಾವಾಗ ಹಶ್ವೆ ಆಗುತ್ತೆ ಅವಾಗ ತಿನ್ಬೇಕು, ಆಯ್ತಾ? ಅದೊಂದು ಮೇನ್, ಅದು ಇಂಪಾರ್ಟೆಂಟ್. ಆದ್ರೆ ನಾವು ಇವಾಗ ಹೆಂಗಂದ್ರೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ 2 ಗಂಟೆ ಅಥವಾ 1 ಗಂಟೆ ಅಷ್ಟೊತ್ತಿಗೆ ಲಂಚ್ ಮುಗಿಸ್ಬಿಡ್ಬೇಕು. ಆದ್ರೆ ರಾತ್ರಿ ಮಾತ್ರ 7 ಗಂಟೆ ಮೇಲೆ ತಿನ್ನಕ್ಕೆ ಹೋಗ್ಬಾರ್ದು. ಅದು ಮೇನ್. ನೀವು ಬ್ರೇಕ್ಫಾಸ್ಟ್ ಲಂಚ್ ಮಾಡಿ ಪರವಾಗಿಲ್ಲ, ಆದ್ರೆ ಡಿನ್ನರ್ 7 o'clock ಅಷ್ಟೊತ್ತಿಗೆ ಮುಗಿಸ್ಬಿಡಿ. ಅದು ವಿತ್ ಕ್ವಾಲಿಟಿ ಫುಡ್ ಅಂತ. ಕರೆಕ್ಟ್. ಎಲ್ಲರೂ ಹೇಳ್ತಾರೆ ಇವಾಗ ಡಿನ್ನರ್ನ ಬೇಗ ಮಾಡ್ಬೇಕು ಅಂತ. ಏನಕ್ಕೆ ಆಕ್ಚುಲಿ? ಇವಾಗ ನೋಡಿ, ಡಿನ್ನರ್ ಯಾಕೆ ಬೇಗ ಮಾಡ್ಬೇಕಂದ್ರೆ, ಒಂದು ಇನ್ಸುಲಿನ್ ಸ್ಪೈಕ್ ನಾವು ಜಾಸ್ತಿ ಮಾಡಬಾರ್ದು ರಾತ್ರಿ. ಆಕ್ಚುಲಿ ಬಾಡಿಗೆ ರೆಸ್ಟ್ ರಾತ್ರಿ ಬೇಕು. ನೀವು ರಾತ್ರಿನೇ ಜಾಸ್ತಿ ಕೆಲಸ ಕೊಟ್ಬಿಟ್ರೆ ನೆಕ್ಸ್ಟ್ ಡೇ ಮತ್ತೆ ನಿಮ್ಗೆ ಫೆಟಿಗ್ನೆಸ್ ಬರುತ್ತೆ.
ನಿಮ್ಮ ಆಫೀಸಲ್ಲಿ ಲಂಚ್ ಆದ್ಮೇಲೆ ಮತ್ತೆ ನಿದ್ದೆ ಬರುತ್ತೆ. ಹ್ಮ್ ಸೊ ನಿಮ್ ಹಿಂದಿನ ರಾತ್ರಿ ತುಂಬಾ ಚೆನ್ನಾಗಿರ್ಬೇಕು, ಒಳ್ಳೆ ನಿದ್ದೆ ಬರ್ಬೇಕು, ಚೆನ್ನಾಗಿರೋ ಊಟ ಮಾಡಿರ್ಬೇಕು, ಚೆನ್ನಾಗಿ ನೀರ್ ಕುಡಿದು ಮಲ್ಕೊಳಕ್ ಹೋಗ್ಬೇಕು. ತುಂಬಾ ಹೆವಿ ಮೀಲ್ಸ್ ಮಾಡಿದ್ರೆ ನೀವು ಜಾಸ್ತಿ ಕೆಲಸ ಕೊಡ್ತಾ ಇರ, ನಿಮ್ಮ ಲಿವರ್ಗೆ ಆಮೇಲೆ ಪ್ಯಾಂಕ್ರಿಯಾಸಿಗೆ ಎಲ್ಲ ತುಂಬಾ ಕೆಲಸ ಕೊಡ್ತಾ ಇರ. ಕೆಲಸ ಕೊಟ್ಟಷ್ಟು ಒಳ್ಳೇದಲ್ಲ ಆರ್ಗನ್ಸ್. ಅದಕ್ಕೆ ಫಾಸ್ಟಿಂಗ್ ನಾವು ರೆಕಮೆಂಡ್ ಮಾಡ್ತೀವಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಆದ್ರೆ ಸ್ಲೋಲಿ ಆಗಿ ಮಾಡ್ಬೇಕು, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್. ಸೊ ಸ್ಲೋಲಿ ಆಗಿ ನಾನು ಹೇಳ್ತೀನಿ ಸ್ಟಾರ್ಟ್ ಮಾಡಿ. ಫಸ್ಟ್ ನೀವು 12 ಅವರ್ಸ್ ಇಂದ ಸ್ಟಾರ್ಟ್ ಮಾಡಿ, ದೆನ್ 16 ಅವರ್ಸ್ ಮಾಡಿ, ಆಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಹೆಂಗ್ ಮಾಡ್ಬೇಕಂತ. ಅಂದ್ರೆ ನಾನು ಇವಾಗ ಅಲ್ಲಿ ಇಲ್ಲಿ ಓದಿರೋ ಪ್ರಕಾರ ಹೆಂಗೆ ಅಂದ್ರೆ, ಇವಾಗ ನಾನು ಬೆಡ್ ಹೋಗೋಕ್ಕಿಂತ ಮುಂಚೆ ನಾನ್ ತಿಂದಿರೋ ಆಹಾರ ಡೈಜೆಸ್ಟ್ ಆಗಿರ್ಬೇಕು. ಅಂದ್ರೆ ಅದರಿಂದ ಏನೇನ್ ಸ್ಪೈಕ್ ಆಗಿರುತ್ತೆ ಅಥವಾ ಅದರಿಂದ ಏನೇನ್ ಇರುತ್ತೆ ಶುಡ್ ಆಲ್ರೆಡಿ ಬರ್ನ್ ಆಗಿರ್ಬೇಕು. ನೆಕ್ಸ್ಟ್ ಅಂದ್ರೆ ಫ್ಯಾಟ್ ಲಾಸ್ ಜನರಲ್ ಇಲ್ಲಿರೋರ್ಗೆ ಮೇ ಬಿ ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ, ಬೆಡ್ ಹೋದ್ಮೇಲೆ ಕೂಡ ಬಾಡಿ ವರ್ಕ್ ಆಗ್ತಾ ಇರುತ್ತೆ, ಅವಾಗ ನನ್ನ ಬಾಡಿಲಿ ಇರೋ ಫ್ಯಾಟ್ ನ ಕರಗಿಸುತ್ತೆ, ಅದರಿಂದ ಫ್ಯಾಟ್ ಲಾಸ್ ಆಗುತ್ತೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಅಂತ ಎಲ್ಲ. ಇವಾಗ ಹೆಂಗಂದ್ರೆ ಫ್ಯಾಟ್ ಬರ್ನಿಂಗ್ ಮಾಡಲ್ ಹೋಗ್ಲೇಬೇಕು, ಅವಾಗ ಫ್ಯಾಟ್ ಬರ್ನಿಂಗ್ ಆಗೋದು. ಓಕೆ, ಅದನ್ನ ಹೆಂಗ ಹೋಗ್ಸ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನೀವು ಅದೇನು ಕೆಲಸನೇ ಕೊಡ್ಬಾರ್ದು. ಇವಾಗ ನಿಮ್ಮ ಹತ್ರ ಎನರ್ಜಿ ಏನೂ ಇಲ್ಲ. ಈಗ ನಾನು ಅವಾಗ್ಲೇ ಹೇಳ್ದೆ, ಇನ್ಸುಲಿನ್ ಒಂದಾರೆ ಎನರ್ಜಿ ಕೊಡುತ್ತೆ ಸೆಲ್ಸ್ಗೆ, ಇಲ್ಲಾಂದ್ರೆ ಸ್ಟೋರ್ ಮಾಡುತ್ತೆ. ಓಕೆ, ಇವಾಗ ನಿಮ್ದೆಲ್ಲ ಎಂಟಿ ಆಗ್ಬಿಟ್ಟಿದೆ, ಸೆಲ್ಸ್ಗೆ ಎನರ್ಜಿ ಎಂಟಿ ಆಗ್ಬಿಟ್ಟಿದೆ, ಒಂದು ವೇ ಬಂದಾಗಿದೆ. ಸೊ ಇನ್ನೊಂದು ವೇ ನೀವು ಸ್ಟೋರ್ ಆಗಿದೆಲ್ಲ ಆ ಫ್ಯಾಟು ಅಲ್ಲಿಂದ ತಕ್ಕೊಳ್ಳುತ್ತೆ. ನೀವು ಅದೇ ಟೈಮಲ್ಲಿ ಇನ್ನೊಂದ್ ಕಡೆಯಿಂದ ನೀವು ಊಟ ಮಾಡಿಸಿದ್ರೆ ಅದು ಅಲ್ಲೇ ಇಟ್ಕೊಂಡ್ಬಿಡುತ್ತದೆ ಫ್ಯಾಟ್. ಸೊ ಏನು ಪ್ರಯೋಜನ ಇಲ್ಲ. ಸೊ ಫ್ಯಾಟ್ ಬರ್ನಿಂಗ್ ಮೋಡಲ್ ಹೋಗ್ಬೇಕು. ಸೊ ಅದಕ್ಕೆ 7 ಗಂಟೆ ಒಳಗೆ ಮಾಡ್ಬಿಟ್ರೆ, ಒಂದು 3 ಅವರ್ಸ್ ಮುಂಚೆ ಮಾಡ್ಬೇಕ್ರಿ ಊಟ. ಮಲ್ಕೊಳಕಿನ ಮುಂಚೆ 3 ಅವರ್ಸ್ ಮುಂಚೆ ಮಾಡ್ಬೇಕು ಊಟ. ಅದು ಒಳ್ಳೆ ಹ್ಯಾಬಿಟ್ ಆಕ್ಚುಲಿ. ಅದು ಮಲ್ಕೊಳ್ಳೋದು ಅಷ್ಟೇ. ಇದೆಲ್ಲ ಮಾಡಿಬಿಟ್ಟು ನೀವು ಮಲ್ಕೊಂಡೇ ಇಲ್ಲ ಸರಿಯಾಗಂದ್ರೆ ಇದೇನು ವರ್ಕ್ ಆಗಲ್ಲ ಆಕ್ಚುಲಿ. ನೀವು ಹೆಂಗಂದ್ರೆ, ಇವಾಗ ಇಷ್ಟೆಲ್ಲ ಚೆನ್ನಾಗಿ ತಿಂತಾ ಇದೀರಾ ಅಂಡ್ ನೀವು 12 ಗಂಟೆಗೆ ಹೋಗ್ಬಿಟ್ಟು 5 ಗಂಟೆಗೆ ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ ಬಾಡಿ ಎಕ್ಸೆಪ್ಟೇ ಮಾಡೋದಿಲ್ಲ. ಅದು ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಸ್ಲೀಪ್ ಮಾತ್ರ. ಅದರಲ್ಲೂ 2 ಟೈಪ್ ಸ್ಲೀಪ್ ಇದೆ, ಅದು ಇನ್ ಡೀಟೇಲ್ ಆಗಿ ಯಾವ ತರ ಬೇರೆ ದಿನ ಮಾಡೋಣ. ಕರೆಕ್ಟ್, ಸ್ಲೀಪ್ ಬಗ್ಗೆ ಸ್ಲೀಪ್ ಬಗ್ಗೆ. ಬಟ್ ಸ್ಲೀಪ್ ಈಸ್ ವೆರಿ ಎಸೆನ್ಷಿಯಲ್. ಆಮೇಲೆ ನಮ್ಮಲ್ಲಿ ಈ ಜನರೇಷನ್ ಅಲ್ಲಿ ನಾನ್ ನೋಡ್ತಾ ಇದ್ದೀನಿ, ಸ್ಲೀಪ್ ಈಸ್ ಡಿಪ್ರಿವೇಟಿಂಗ್ ಲೈಕ್ ಎನಿಥಿಂಗ್. ಫುಲ್ ಆವರೇಜ್ 7 ಅವರ್ಸ್ ಇದ್ದಿದ್ದು ಆಲ್ಮೋಸ್ಟ್ 5 ಅವರ್ಸ್ ಬಂದು ನಿಂತಿದೆ. ಕರೆಕ್ಟ್. ನೀವು 10 o'clock ಅಷ್ಟೊತ್ತಿಗೆ ಹೋಗ್ಲೇಬೇಕು ಬೆಡ್ಗೆ. ಆಮೇಲೆ ಎಲ್ಲ ಲೈಟ್ಸ್ ಡಿಮ್ ಮಾಡಬೇಕು. ವಿತಿನ್ 9 ಯು ಶುಡ್ ಡಿಮ್. ಅಂಡ್ ಆಫ್ಟರ್ 8 o'clock ಡಿನ್ನರ್ ಟೈಮ್ ಇಂದ ಮಲ್ಕೊಳ್ಳೋವರೆಗೂ ಮೊಬೈಲ್ ಮಾತ್ರ ಯು ಡೋಂಟ್ ಇವನ್ ಸಿ, ಬಿಕಾಸ್ ಆ ಲೈಟ್ ಟ್ರಿಗರ್ ಮಾಡುತ್ತೆ ನಿಮ್ಮ ಮೆಲೋಟೋನಿನ್ಗೆ. ಆಯ್ತಾ, ಸಪ್ರೆಸ್ ಮಾಡುತ್ತೆ. ಸೊ ದಟ್ ಯು ಡೋಂಟ್ ಗೆಟ್ ಸ್ಲೀಪ್ ಎಟ್ ಆಲ್. ಅದೊಂದು ಪ್ರಾಬ್ಲಮ್ ಇದೆ. ನೀವು ಲಾಸ್ಟ್ ಲಾಗೌಟ್ 11 o'clock ಆಗ್ಬಿಟ್ಟು 11:30 ಮಲ್ಕೋತೀನಿ ಅಂದ್ರೆ ನಿದ್ದೆ ಬರಲ್ಲ ಅಷ್ಟೊಂದು ಈಸಿಯಾಗಿ. ಇವಾಗಿನ ಜನರೇಷನ್ ಅದೇ ಪ್ರಾಬ್ಲಮ್. ಐದರ್ ಕೆಲಸ ಇಲ್ಲ ಅಂದ್ರೆ ಮೊಬೈಲ್ ನೋಡ್ತಾ ಇರ್ತೀವಿ ಟೈಮ್ ಪಾಸ್ಗೆ, ಇಲ್ಲ ಕೆಲಸ ಇರುತ್ತೆ 11 o'clock ತನಕ. ಅದೊಂದು ಪ್ರಾಬ್ಲಮ್ ಆಗಿದೆ ಸಖತ್. ಅದು ಮ್ಯಾನೇಜ್ ಮಾಡೋದೇನೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಅದೇ ಒಂದು ನಮ್ಗೆ ನಿಮ್ ಹಾರ್ಟ್ ಇಂದ ಹಿಡಿದು ನಿಮ್ ಫ್ಯಾಟ್ ಬರ್ನಿಂಗು ಎಲ್ಲ ಇಂಪಾರ್ಟೆಂಟ್. ಅದು ಲೈಕ್ ಯು ಆರ್ ಗಿವಿಂಗ್ ಪ್ರಾಪರ್ ರೆಸ್ಟ್ ಟು ಯುವರ್ ಬಾಡಿ. ಹೌದು. ದೆನ್ ನಿಮ್ಗೆ ಏನಂತಾರೆ ಅದಕ್ಕೆ, ನೆಕ್ಸ್ಟ್ ದಿನಕ್ಕೆ ಎನರ್ಜಿ ಲೆವೆಲ್ ನೀವು ಸಸ್ಟೈನ್ ಮಾಡ್ಬೋದು. ಆಕ್ಚುಲಿ ನೀವು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಲೈಕ್ ಇಫ್ ಯು ಸ್ಲೀಪ್ 7 hours 7.5 hours ಮಲ್ಕೊಂಡ್ರೆ ನೆಕ್ಸ್ಟ್ ದಿನ ಎನರ್ಜಿ ಚೆನ್ನಾಗಿರುತ್ತೆ. ನೀವು ಬ್ರೇಕ್ಫಾಸ್ಟ್ ಇನ್ನ ಪೋಸ್ಟ್ಪೋನ್ ಮಾಡ್ಬೋದು ಆಕ್ಚುಲಿ. 10 o'clock 11 o'clock ಮಾಡ್ಬೋದು, ಅಷ್ಟೊಂದು ಎನರ್ಜಿ ಇರುತ್ತೆ. ಸೊ ಇವಾಗ ನೀವ್ ಹೇಳಿದ್ರಿ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇವಾಗ ಒಂದು 12 hours ಇಂದ ಶುರು ಮಾಡಿ ಬೇಸಿಕಲಿ ಇವಾಗ 7ಗೆ ತಿಂದ್ರೆ 7 ಇಸ್ ವೆರಿ ಈಸಿ. 8ಗೆ ತಿಂದ್ರು 8 ಅಂದ್ರೂ 12 hours ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ 16ಗೆ ಪುಷ್ ಮಾಡಿ. ಇವಾಗ ಒಂದ್ ಕೇಳ್ತಾ ಇದೀನಿ ಅಂದ್ರೆ OMAD ಅಂತ, 1 meal a day ಅನ್ನೋ ತರ. OMAD. ಸೊ ಅದನ್ನ ನೀವು ಡೂ ಯು ರೆಕಮೆಂಡ್ ಅಥವಾ ಏನಂತ ಹೇಳ್ತೀರಾ ಅದ್ರ ಬಗ್ಗೆ? ಓನ್ಲಿ ಆಫ್ಟರ್. ಈಗ OMAD ಅದು ಒಳ್ಳೆ ಕ್ವಶನ್ ಆಕ್ಚುಲಿ. ಎಷ್ಟೊಂದ್ ಜನ ಇದಾರೆ OMAD ಫಾಲೋ ಮಾಡ್ತಾ ಇದಾರೆ. 1 meal a day, ಒಂದೇ ಸಲ ತಿನ್ನೋದು. ಕರೆಕ್ಟ್. ಅದು ಒಳ್ಳೇದೆ, ತುಂಬಾ ಒಳ್ಳೇದೆ. ಆಯ್ತಾ, ಆದ್ರೆ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಫಸ್ಟ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ನೀವು 16 hours ಎಲ್ಲ ಮಾಡಾದ್ಮೇಲೆ ಆ 1 meal ಹೆಂಗಿರ್ಬೇಕಂದ್ರೆ ನಿಮ್ ಬಾಡಿಗೆ ಏನ್ ಅಗತ್ಯ ಇದೆ ಅಷ್ಟೇ ತಿನ್ಬೇಕು. ಎಷ್ಟು ಅಂಶ ನೀರು, ಆಮೇಲೆ ನೀರು, ಉಪ್ಪಿನ ನೀರು, ಎಲೆಕ್ಟ್ರೋಲೈಟ್ಸ್ ಅಂತಾರೆ ಅದಕ್ಕೆ, ಒಳ್ಳೆ ಮಿನರಲ್ಸ್, ಅದು ಕುಡಿದ್ರೆ ಮಾತ್ರ ನೀವು OMAD ನ ಫುಲ್ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ಮತ್ತೆ
ನ್ಯೂಟ್ರಿಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬಂದ್ರೆ ನಾವು ಇವಾಗ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದೀವಿ, ನನ್ಗೆ ಪ್ರೋಟೀನ್ ಬೇಕು. ಈಗ ವೆಜಿಟೇರಿಯನ್ ಇರ್ಬೋದು, ಸೊ ನಾನ್ ವೆಜಿಟೇರಿಯನ್. ಬೀಯಿಂಗ್ ಎ ವೆಜಿಟೇರಿಯನ್ ಎಲ್ಲಾ ತರದ್ದು ಅಂದ್ರೆ ಪ್ರೋಟೀನ್ ನ ನನ್ನ ಬಾಡಿಗೆ ಬೇಕಾದಷ್ಟು ಪ್ರೋಟೀನ್ ನ ತಗೊಳಕ್ ಸಾಧ್ಯನಾ, ಅಥವಾ ನಾನು ವೇ ಪ್ರೋಟೀನ್ ತಗೊಳ್ಳೇಬೇಕಾ? ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅಂದ್ರೆ, ಇಸ್ ವೇ ಪ್ರೋಟೀನ್ ಕೆಟ್ಟದ್ದ? ಇವಾಗ ಹೆಂಗ್ ನೋಡ್ತಾರೆ ಅಂದ್ರೆ, ಇವಾಗ ನೀವು ಆಲ್ಕೋಹಾಲ್ ಕುಡಿತಾ ಇದ್ದೀರಾ, ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಜನ ಏನ್ ಅಷ್ಟು ಬ್ಯಾಡ್ ಅಂತ ಹೇಳಲ್ಲ. ಅದೇ ನೀವು ಪ್ರೋಟೀನ್ ತಗೊಳ್ತೀನಿ ಅಂತ ಅಂದ್ರೆ ಪ್ರೋಟೀನ್ ಹುಷಾರು ಕಿಡ್ನಿ ಹೋಗುತ್ತೆ ಅಂತಾರೆ. ನೀವು ಯಾವತ್ತಾದ್ರೂ ಜನ ನೀವು ಇವಾಗ ಪಬ್ ಹೋಗೋಣ ಬನ್ನಿ ಅಥವಾ ಎಣ್ಣೆ ಹೊಡಿಯೋಣ ಬನ್ನಿ ಅಂದ್ರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದ್ ಕೇಳಿದೀರಾ? ಇಲ್ಲ. ಅದೇ ನಾನು ಪ್ರೋಟೀನ್ ತಗೋಬೇಕು ಅಂತಿದ್ದೀನಿ ಅಂದ್ರೆ ನಿಮ್ಗೆ ಬೇಕೇ 190 ಜನ ಹೇಳ್ತಾರೆ. ಪ್ರಾಬ್ಲಮ್ ಏನಕ್ಕೆ ಈ ತರ ನಮ್ಗೆ ಕನ್ಸೆಪ್ಷನ್ ಓವರ್ ಆಲ್ ಆಗಿ ಫುಡ್ ಮಿಸ್ಕನ್ಸೆಪ್ಷನ್ ಯಾಕಿದೆ ನಮ್ಗೆ? ಈಗ ಬೇಸಿಕಲಿ ಮಿಸ್ಕನ್ಸೆಪ್ಷನ್ ಬರೀ ವೇ ಪ್ರೋಟೀನ್ ಅಲ್ಲ. ಇವನ್ ನೀವು ಎಲ್ಲಿಂದ ಒಂದು ರೊಟ್ಟಿಯಿಂದ ಹಿಡ್ಕೊಂಡು ಮಿಸ್ಕನ್ಸೆಪ್ಷನ್ ಇದೆ. ಈಗ ಒಂದು ರಾಗಿಯಿಂದ ಹಿಡ್ಕೊಂಡು, ರಾಗಿ ಸಚ್ ಹೆಲ್ತಿ ಫುಡ್ ಅಂತ ಹೇಳ್ತಾರೆ. ಓಕೆ, ಆದ್ರೆ ನೀವು ಒಂದ್ಸಲ ತಿನ್ಬಿಟ್ಟು ನಿಮ್ದು ಶುಗರ್ ಲೆವೆಲ್ ಚೆಕ್ ಮಾಡಿ ನೋಡಿ. ನಾನು ಲಾಸ್ಟ್ ಟೈಮ್ ಯೂನಿಯನ್ ಬ್ಯಾಂಕ್ ಅಲ್ಲಿ ಮಾಡಿದ್ದೆ, ಒಬ್ರು ರಾಗಿ ಮಾಲ್ಟ್ ತಿನ್ಕೊಂಡ್ ಬಂದಿದ್ರು ಅಂಡ್ ಶುಗರ್ ಸ್ಪೈಕ್ ಆಲ್ಮೋಸ್ಟ್ 400 ಹೋಗಿತ್ತು. ಸೊ ನಮ್ಮ ಮಿಸ್ಕನ್ಸೆಪ್ಷನ್ ಓನ್ಲಿ ಬರೀ ವೇ ಪ್ರೋಟೀನ್ ಅಲ್ಲ, ಎಲ್ಲಾ ಫುಡ್ಡಿಗೂ ಇದೆ. ಇದು ತಿನ್ಬೇಡ, ಅದು ತಿನ್ಬೇಡ ಅಂತ ಹೇಳ್ತಾರೆ. ಸೊ ನಮ್ಗೆ ಆ ಮಿಸ್ಕನ್ಸೆಪ್ಷನ್ ಅದು ತೆಗಿಬೇಕು ಆಕ್ಚುಲಿ ನಾವು. ದಟ್ ಈಸ್ ನಮ್ ಆಸ್ ಅ ನ್ಯೂಟ್ರಿಷನಿಸ್ಟ್ ಆರ್ ಕೋಚ್ ಆಗಿ ನಾನು ಅದು ನಿಮ್ದು ಏನ್ ಡೌಟ್ಸ್ ಇದೆಲ್ಲ ಫಸ್ಟ್ ಅದು ಕ್ಲಿಯರ್ ಮಾಡಬೇಕು. ಕರೆಕ್ಟ್ ಆಯ್ತಾ? ಆಮೇಲೆ ನಾನು ಓಕೆ ವೇ ಪ್ರೋಟೀನ್ ಬಗ್ಗೆ ಕೇಳಿದ್ರಿ. ಓಕೆ, ವೇ ಪ್ರೋಟೀನ್ ಈಸ್ ನಾಟ್ ಬ್ಯಾಡ್ ನಾ ಹೇಳೋದು. ಓಕೆ, ಬಟ್ ನಾವು ಬೆಂಗಳೂರಲ್ಲಿ ಇದ್ದವರು ಆಯ್ತಾ, ಯಾವಾಗ ನ್ಯಾಚುರಲಿ ಆಗಿ ಎಲ್ಲ ಸಿಗ್ತಾ ಇದೆ. ಈಗ ನೀವು ಜಸ್ಟ್ ನೀವು ಒಂದು ನಡ್ಕೊಂಡು 100 ಮೀಟರ್ಸ್ ನಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ಒಳ್ಳೆ ಫುಡ್ ಸಿಗುತ್ತೆ, ಪ್ಲಸ್ ಕೆಟ್ಟ ಫುಡ್ ಸಿಗುತ್ತೆ. ಹೌದು, ಅದು ನಿಮ್ಮ ಮೇಲ್ ಬಿಟ್ಟಿರೋದು ಯಾವ ಚೂಸ್ ಮಾಡ್ತೀರಾ ಅಂತ. ಆದ್ರೆ ಫುಲ್ ಸುತ್ತಲೂ ನಿಮ್ಗೆ ಒಳ್ಳೆ ಫುಡ್ ಇದೆ ಆಯ್ತಾ. ಎಲ್ಲರೂ ಹೇಳ್ತಾರೆ ಅದ್ರಲ್ಲಿ ಕೆಮಿಕಲ್ ಇದೆ, ಇದ್ರಲ್ಲಿ ಇದೆ ಅಂತ. ನೀವು ಆ ತರ ಚೂಸ್ ಮಾಡ್ಬೇಕು, ಅವಾಗ ನೀವು ಹೆಲ್ತಿ ಆಗ್ತೀರಾ. ಇವ್ ಯಾವ್ದೋ ಪ್ರೋಟೀನ್ ಅದು ಏನಂತಾರ, ಅದು ಚಾಕ್ಲೇಟ್ ತಿನ್ಬಿಟ್ಟು ಇಲ್ಲಿ ಎಲ್ಲ ತರಕಾರಿ ಎಲ್ಲ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ಇಟ್ ಇಸ್ ನಾಟ್ ಅ ಗುಡ್ ವೇ ಟು ಅಪ್ರೋಚ್ ಅನ್ಸತ್ ನನ್ಗೆ. ಸೊ ನೀವು ಹೋದಾಗೆಲ್ಲ ಪನೀರ್ ತಗೊಳ್ಳಿ ಅಥವಾ ಯಾವ್ದಾದ್ರು ಚೀಸ್ ತಗೊಳ್ಳಿ, ಒಳ್ಳೊಳ್ಳೆ ಫ್ಯಾಟ್ಸ್ ತಗೊಳ್ಳಿ. ನಿಮ್ ಚಾಯ್ಸ್ ಹೆಂಗಿರುತ್ತಲ್ಲ ನಿಮ್ದು ಬಾಡಿನೂ ಹಂಗೆ ಬಿಹೇವ್ ಮಾಡುತ್ತೆ. ಯು ಕೆನಾಟ್ ಬ್ಲೇಮ್ ಆನ್ ಎವ್ರಿಥಿಂಗ್. ಇದು ಸರಿ ಇಲ್ಲ, ತರಕಾರಿಯಲ್ಲಿ ಕೆಮಿಕಲ್ಸ್ ಇದೆ, ಟೊಮೆಟೊಲಿ ಇದು ಹಾಕಿದ್ದಾರೆ, ವಾಟರ್ ಮೆಲನ್ ಅಲ್ಲಿ ಇದು ಹಾಕಿದ್ದಾರೆ, ಟಾನಿಕ್ ಹಾಕಿದಾರೇನೋ, ಎಲ್ಲ ಇಂಥವೇ ನ್ಯೂಸ್ ಬರುತ್ತೆ. ಅಂಡ್ ನಮ್ಮ ಇಂಡಿಯನ್ಸ್ಗೆ ನೆಗೆಟಿವ್ ನ್ಯೂಸ್ ಅಂದ್ರೆ ಬಹಳ ಇಷ್ಟ. ದೇ ವಿಲ್ ಸಿ ಆಸ್ ಅ ಏನಂತಾರ ಡೋಪಮೈನ್ ಇದ್ದಂಗೆ ಅವ್ರಿಗೆ, ಒಳ್ಳೆ ಖುಷಿ ಕೊಡತ್ತ ಅವ್ರಿಗೆ. ನೆಗೆಟಿವ್ ನ್ಯೂಸ್ ಅಂದ ತಕ್ಷಣ ಖುಷಿ ಕಟ್ಬಿಡುತ್ತೆ. ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರಿಗೂ ಅದು ಕೆಟ್ಟದ್ ಮಾಡ್ತಾ ಇದೆ ಅಂತ. ಈಗ ಬಿಗ್ ಬಾಸ್ ಇರೋ TRP ಬೇರೆದಕ್ಕಿಲ್ಲ, ಅದ್ರಲ್ಲೇ ಗೊತ್ತಾಗುತ್ತೆ ನಮ್ ಜನ ಏನ್ ಕನ್ಸ್ಯೂಮ್ ಮಾಡ್ತಾರೆ. ಕರೆಕ್ಟ್. ಅಂತೂ ಬಿಗ್ ಬಾಸ್ ನೋಡಿಲ್ಲ, ಒಂದ್ ಸೀಸನ್ ನೋಡಿಲ್ಲ, ಗೊತ್ತಾಯ್ತು ಅದೇನಿದೆ ಅಂತ ಓವರ್. ಬಟ್ ಅದಕ್ಕಿರೋ TRP ಬೇರೆ ಯಾವ್ದೋ ಒಳ್ಳೆ ಶೋಕ್ ಬರ್ದಲ್ಲ ಇರ್ಬೋದು. ಹಂಗಾಗಿ ನಮ್ ಜನ ತಗೊಳ್ಳೋ ಕಂಟೆಂಟೇ ಬೇರೆ ತರ ಇರುತ್ತೆ. ಪ್ಲಸ್ ವೇ ಪ್ರೋಟೀನ್ ನೋಡಿ, ನಾ ಅದೇ ಹೇಳಿದ್ನಲ್ಲ, ಅದೇನ್ ಬ್ಯಾಡ್ ಏನಿಲ್ಲ. ಓಕೆ, ತುಂಬಾ ವರ್ಕೌಟ್ ಮಾಡಿದಾಗ ತಗೋಬಹುದು. ಓಕೆ, ಬಟ್ ನ್ಯಾಚುರಲಿ ಆಗಿ ಸಿಗ್ಬೇಕಾದ್ರೆ ನ್ಯಾಚುರಲ್ ಆಗಿ ತಗೊಳ್ಳಿ. ಕರೆಕ್ಟ್. ಓಕೆ, ಆಮೇಲೆ ಕೆಲವ್ರಿಗೆ ಇನ್ನೂ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಾನ್ ಇಷ್ಟು ಕ್ಯಾಲರೀಸ್ ತಿಂದ್ರೆ, ಈಗ ನಾನು ಜಸ್ಟ್ ರೀಸೆಂಟ್ಲಿ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ, ಇವತ್ತು ನೀವು ಡೈಲಿ ನೀವು 2 ಚಪಾತಿ ತಿಂತಾ ಇದೀರಾ. ಓಕೆ, ಇವತ್ತು 2 ಚಪಾತಿ ತಿಂದು ಸ್ವಲ್ಪ ಹಣ್ಣು ತಿಂದು ಇನ್ನೊಂದು ಎಕ್ಸ್ಟ್ರಾ 1 ಚಪಾತಿ ತಿಂದೆ ಅಂತ ಅನ್ಕೊಳ್ಳಿ. ಡಸ್ ದಟ್ ಮೀನ್ ನೀವು ನೆಕ್ಸ್ಟ್ ದಿನ ಒಂದು 5 ಕಿಲೋಮೀಟರ್ ಓಡೋ ಬದಲು ಒಂದು 7 ಕಿಲೋಮೀಟರ್ ಓಡಿದ್ರೆ ಅದು ಕ್ಯಾಲರಿ ಬರ್ನ್ ಆಗುತ್ತಾ? ಅದು ಬಹಳ ಮಿಸ್ಕನ್ಸೆಪ್ಷನ್ ಇದೆ ಆಕ್ಚುಲಿ. ಸೊ ಕ್ಯಾಲರಿ ಇನ್ ಇಸ್ ನಾಟ್ ಈಕ್ವಲ್ ಟು ಕ್ಯಾಲರಿ ಔಟ್. ನಾನು ಅದೇ ಹೇಳೋದು. ಲೈಕ್ ನಮ್ ಆಕ್ಚುಯಲ್ ನಾಲೆಜ್ ನನ್ಗೆ ಅಲ್ಲೇ ಇದಾಗಿದೆ, ಇನ್ಸ್ಪೈರ್ ಆಗಿದೆ ಆಕ್ಚುಲಿ. ಸೊ ನೀವು ಒಂದು ಪನೀರ್ ತಿಂತೀರಾ, ಪನೀರ್ ಹ್ಯಾಸ್ 200 ಕ್ಯಾಲರೀಸ್. ಡಸ್ ದಟ್ ಮೀನ್ 200 ಕ್ಯಾಲರಿ ನಾ ಗೇನ್ ಆಗಿದ್ದೀನಿ? ನೀವು ಅಲ್ಲಿ ಒಳ್ಳೆ ಪ್ರೋಟೀನ್ ಸಿಗ್ತಾ ಇದೆ, ಒಳ್ಳೆ ಫ್ಯಾಟ್ ಸಿಗ್ತಾ ಇದೆ, ಆಕ್ಚುಲಿ ಬರ್ನ್ ಆಗುತ್ತೆ ನಿಮ್ ಫ್ಯಾಟ್ ಆಕ್ಚುಲಿ. ಪನೀರ್ ಆ ತರ ಎಲ್ಲ ಬೀನ್ಸ್, ಒಳ್ಳೊಳ್ಳೆ ಬೀನ್ಸ್ ಇದೆ. ವಿ ಹ್ಯಾವ್, ನಾನು ಅದೇ ಹೇಳಿದ್ನಲ್ಲ, ಎವ್ರಿ 100 meters ಯು ಹ್ಯಾವ್ ಅ ಗುಡ್ ಫುಡ್, ಬಟ್ ಇಟ್ ಈಸ್ ನಮ್ದು ಆಕ್ಚುಲಿ ಚಾಯ್ಸ್ ವೆದರ್ ಟು ಮೇಕ್ ದಟ್ ಗುಡ್ ಚಾಯ್ಸ್. ಈಗ ಫ್ಯಾಟ್ ಲಾಸ್ ಮಾಡಬೇಕು ಅಂದ್ರೆ ಇಟ್ ಜಸ್ಟ್ ಮ್ಯಾಥಮೆಟಿಕ್ಸ್. ಕ್ಯಾಲರಿ ಇಂಟೇಕ್ ಇಸ್ ಕ್ಯಾಲರಿ ಬರ್ನ್ ಎಷ್ಟು ಮಾಡ್ತೀರಾ ಮ್ಯಾಟರ್ ಆಗುತ್ತೆ ಅಂತ. ಮೇ ಬಿ ಫ್ಯಾಟ್ ಲಾಸ್ ಜರ್ನಿಲಿ ವರ್ಕೌಟ್ ಆಗ್ಬೋದು, ಬಟ್ ಆದ್ರೆ ನಿಮ್ಗೆ ಹೋಲ್ ನ್ಯೂಟ್ರಿಷನ್ ಬಗ್ಗೆ ಯೋಚನೆ ಮಾಡ್ಕೊಂಡು ತಿಂತಾ ಇದೀವಿ ಅಂದ್ರೆ ಐ ಥಿಂಕ್ ಆ ಫಾರ್ಮುಲಾ ಡೈರೆಕ್ಟ್ ಆಗಿ ವರ್ಕ್ ಆಗಲ್ಲ ಅಂತ. ವರ್ಕೌಟ್ ಆಗಲ್ಲ. ನಾನು ಏನ್ ಹೇಳ್ತಾ ಇದೀನಿ, ಇವಾಗ ನೀವು ಇಷ್ಟು ಕ್ಯಾಲರೀಸ್, ಇವಾಗ ನೋಡಿ ನೀವು ಒಂದು ಪನೀರ್ ತಗೊಳ್ಳಿ, ಒಂದು ಚಪಾತಿ ತಿನ್ನಿ. ಓಕೆ, ಆಮೇಲೆ ಒಂದು ಒಳ್ಳೆ ಮೊಸರು ತಗೊಳ್ಳಿ, ಕರ್ಡ್ ಅಂತಾರ, ಅದ್ ತಗೊಳ್ಳಿ.
ನೀವು ಯಾವ ವೇಟಿಗೆ ಬರ್ತೀರಾ ಅಂದ್ರೆ ನೀನು ಥಿಂಕ್ ಕೂಡ ಮಾಡಲ್ಲ ನನಗೆ ಫ್ಯಾಟ್ ಲಾಸ್ ಮಾಡ್ಬೇಕಂತ. ಬಿಕಾಸ್ ಸೊ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ. ನೀವು ತೆಳ್ಳ ಇರೋರ್ಗೂ ಡಿಸೀಸ್ ಬರುತ್ತೆ. ಎಷ್ಟೊಂದು ಡಿಸೀಸ್ ಅಂಟ್ಕೊಳ್ಳುತ್ತೆ ತೆಳ್ಳ ಇರೋರ್ಗೆ. ಯಾಕಂದ್ರೆ ಅವ್ರ ಮಸಲ್ ಲಾಸ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿರ್ತಾರೆ. ಓನ್ಲಿ ಥಿಂಗ್ ಈಸ್ ಜೆನೆಟಿಕಲಿ ಮೇ ಬಿ ಅವರು ಸ್ವಲ್ಪ ತೆಳ್ಳ ಎಲ್ಲಾರು ಇರ್ಬೋದು. ಬಟ್ ಯು ಹ್ಯಾವ್ ಗಾಟ್ ಆಲ್ ದ ಡಿಸೀಸಸ್. ನೀವು ಮೆಟಬಾಲಿಕಲಿ ಒಳಗೆ ಹೆಲ್ತಿ ಆಗಬೇಕು. ಎವ್ರಿ ಆರ್ಗನ್ ಶುಡ್ ಲೈಕ್ ನಿಮ್ಗೆ ಹೆಲ್ಪ್ ಮಾಡಬೇಕು. ಒಂದಕ್ಕೊಂದು ಕಮ್ಯುನಿಕೇಶನ್ ಮಾಡಿ, ಆಯ್ತು ನೀವು ಇವಾಗ ಈ ಊಟ ತಿಂದ್ರ ಈ ಸ್ವಲ್ಪ ಬೈಲ್ ಜ್ಯೂಸ್ ಅಂತಾರ ಅದಕ್ಕೆ ಅದ್ ರಿಲೀಸ್ ಮಾಡ್ತೀನಿ. ಸೊ ಒಳ್ಳೊಳ್ಳೆ ನಿಮ್ ಗಟ್ ಚೆನ್ನಾಗಿರ್ಬೇಕ್ರಿ ಮೇನ್ಲಿ. ಈಗ ಗಟ್ಟಿಗೆ ಪ್ರೋಬಯೋಟಿಕ್ ಕರ್ಡ್ ಅಂತಾರೆ, ಆಮೇಲೆ ಯೋಗರ್ಟ್ ಅದು ಇದು ತಗೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ ಅಂತೀರಾ? ಒಳ್ಳೇದ್ರಿ, ಅದೆಲ್ಲ ಒಳ್ಳೇದು. ಲೈಕ್ ಮನೆಯಲ್ಲೂ ಮಾಡ್ಬೋದು. ಅದು ಹೊರಗಡೆ ಏನ್ ಸಿಗುತ್ತೆ ಒಳ್ಳೊಳ್ಳೇದು ಅದು ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಯೋಗರ್ಟ್ ಎಲ್ಲ ತುಂಬಾ ಒಳ್ಳೇದು, ನಾನು ತಗೋತೀನಿ ಯೋಗರ್ಟ್ ತಗೋಬಹುದು. ಓಕೆ, ಅಂದ್ರೆ ನಾರ್ಮಲ್ ಕರ್ಡ್ ಕಿಂತಲೂ ಪ್ರೋಬಯೋಟಿಕ್ ಕರ್ಡ್ ಅಥವಾ ಯೋಗರ್ಟ್ ಇಂದ ಏನ್ ಜಾಸ್ತಿ ಅಂದ್ರೆ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ, ಆದ್ರೆ ಇನ್ನೊಂದು ಹೇಳ್ಬೇಕು ನಾನು, ಲೈಕ್ ಬಿ ಕೇರ್ಫುಲ್. ಯಾಕಂದ್ರೆ ನೀವು ಈ ಸೋಯ್ ಮಿಲ್ಕ್ ಅದೆಲ್ಲ ಪ್ಯಾಕೆಟ್ ಡ್ರಿಂಕ್ ಬರುತ್ತೆ, ಆಲ್ಮೋಸ್ಟ್ ಇಟ್ ವಿಲ್ ಕಾಸ್ಟ್ 150 180 ಅಂತ ಇರುತ್ತೆ. 2 grams ಪ್ರೋಟೀನ್ ಇರುತ್ತೆ ಅದರಲ್ಲಿ. ಅದು ಪ್ಯೂರ್ ಮಾರ್ಕೆಟಿಂಗ್ ರೀ ಅದೆಲ್ಲ. ಅಂಡ್ ಇಟ್ ಈಸ್ ವೇಸ್ಟ್ ಆಫ್ ಮನಿ. ಅದರ ಬದಲು ಒಂದು ಕ್ಯೂಬ್ ಪನೀರ್ ತಗೊಂಡು ತಿನ್ಬೋದು, ಅದರಲ್ಲಿ 18 grams ಸಿಗುತ್ತೆ. ಅಂಡ್ ನಿಮ್ಗೆ ಅದು 100 ರೂಪಾಯಿ ಆಗ್ಬೋದು ಅಷ್ಟೇ. ನಾನ್ ವೆಜಿಟೇರಿಯನ್ಸ್ಗೆ ಅಂದ್ರೆ ಎನಿವೇಸ್ ದೇ ಆರ್ ಗೆಟಿಂಗ್ ಈಸಿ ಪ್ರೋಟೀನ್. ಬಟ್ ನೀವು ಸಜೆಸ್ಟ್ ಮಾಡೋ ಪ್ರಕಾರ ಯಾವ ಮೀಟ್ ತಿನ್ಬೋದು, ಯಾವ ಮೀಟ್ ತಿನ್ಬಾರ್ದು? ಓಕೆ, ಸೊ ಏನ್ ಹೇಳ್ತೀರಾ? ಐ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ ಆನ್ ಮೀಟ್ ತಿನ್ನಕ್ಕೆ. ಆಯ್ತಾ, ನಾನ್ ವೆಜಿಟೇರಿಯನ್ ಮೀಟ್ ತಗೊಳ್ಳೋದಾದ್ರೆ ಸ್ವಲ್ಪ ಅಬ್ಸಾರ್ಪ್ಷನ್ ರೇಟ್ ಚೆನ್ನಾಗಿರುತ್ತೆ. ಆಯ್ತಾ, ಬಟ್ ಯು ಆರ್ ಮಿಕ್ಸಿಂಗ್ ನಾನ್ ವೆಜಿಟೇರಿಯನ್ ಫುಡ್ ವಿತ್ ಬಿರಿಯಾನಿ. ನಿಮ್ ಸರೌಂಡಿಂಗ್ ಮೀಟ್ ಇಸ್ ಹೆಲ್ತಿ, ಬಟ್ ದ ಸರೌಂಡಿಂಗ್ ಇಟ್ ಸೆಲ್ಫ್ ಇಸ್ ಯು ಆರ್ ಯೂಸಿಂಗ್ ಸಮ್ ಅದರ್ ಆಯಿಲ್. ರೈಸ್ ತಿಂತೀರಾ, ಚಪಾತಿ ತಿಂತೀರಾ, ಅಂಡ್ ನೀವು ಹೇಳ್ತೀರಾ ಮೀಟ್ ಇಸ್ ಅನ್ಹೆಲ್ತಿ ಅಂತ ಹೇಳ್ತೀರಾ. ಅದು ನಾನು ರೆಕಮೆಂಡ್ ಮಾಡಲ್ಲ. ಯು ವಾಂಟ್ ಟು ಈಟ್ ಕ್ಲೀನ್. ಓಕೆ, ಬಟ್ ಡೋಂಟ್ ಟ್ರೈ ಟು ಕ್ಯಾಚ್ protein in paneer biryani. Don't try to count protein in paneer biryani. Correct. ಸೊ ಪ್ರೋಟೀನ್ ಫಾರ್ಮ್ ಅಲ್ಲಿ ತಗೊಳ್ಳಿ, ಜಾಸ್ತಿ ಕಾರ್ಬ್ ಫಾರ್ಮ್ ಅಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಪ್ರೋಟೀನ್ ಫಾರ್ಮ್ ಅಲ್ಲೇ ತಗೊಳ್ಳಿ ನೀವು. ಆಕ್ಚುಲಿ ನಮ್ಮಲ್ಲಿ ರೆಸಿಪೀಸ್ 50% ಇಸ್ ಡೆಡಿಕೇಟೆಡ್ ಟು ವೆಜಿಟೇರಿಯನ್ಸ್. ವಿ ಹ್ಯಾವ್ ಗುಡ್ ಆಲ್ಮೋಸ್ಟ್ 2000 ರೆಸಿಪೀಸ್ ಇದೆ ಫಾರ್ ವೆಜಿಟೇರಿಯನ್ ಓನ್ಲಿ ಅಂಡ್ ಫಾರ್ ನಾನ್ ವೆಜಿಟೇರಿಯನ್ ಆಲ್ಸೋ. ಸೊ ರೆಸಿಪೀಸ್ ಏನ್ ಕಮ್ಮಿ ಇಲ್ಲ, ಬಟ್ ದ ವೇ ಯು ಆರ್ ಪ್ರಿಪೇರಿಂಗ್ ಎವ್ರಿ ಮೀಲ್ ಶುಡ್ ಬಿ ವೆರಿ ಗುಡ್. ಅವಾಗ ಫ್ಯಾಟ್ ಲಾಸ್ ಈಸಿಯಾಗಿ ಆಗುತ್ತೆ. ಫಾರ್ ಬೋತ್ ದ ಕ್ಲೈಂಟ್ಸ್ ಐ ಸಜೆಸ್ಟ್. ಓಕೆ, ಈಗ ನೀವು ವೆಜಿಟೇರಿಯನ್ ಆದ್ರೆ ನಾವು ವೆಜಿಟೇರಿಯನ್ ಹೇಳ್ತೀನಿ ನಿಮ್ಗೆ, ನಾನ್ ವೆಜ್ ಆದ್ರೆ ನಾನ್ ವೆಜ್ ಹೇಳ್ತೀರಾ. ಬಟ್ ನಾನ್ ವೆಜ್ ಪೀಪಲ್ ಕ್ಯಾನ್ ಆಲ್ಸೋ ಈಟ್ ವೆಜಿಟೇರಿಯನ್ ಅಲ್ಲ. ಕರೆಕ್ಟ್. ಸೊ ದೇ ಹ್ಯಾವ್ ಬೋತ್ ದ ರೆಸಿಪೀಸ್ ಹಿಯರ್. ಹೌದು. ಬಟ್ ದ ರಿಸಲ್ಟ್ಸ್ ಎರಡರಲ್ಲೂ ಕಾಣುತ್ತೆ. ಕರೆಕ್ಟ್. ಎಷ್ಟು ಪ್ರೋಟೀನ್ ತಗೋಬೇಕು ಅಷ್ಟು ತಗೊಳ್ತಾ ಇರಬೇಕು, ಐದರ್ ಇಟ್ ಇಸ್ ಅ ವೆಜ್ ಅಥವಾ ನಾನ್ ವೆಜ್. ಪ್ರೋಟೀನ್ ಇವಾಗ ಯಾಕಂದ್ರೆ ನಿಮ್ ಮಸಲ್ಸ್ ಬೇಕ್ರಿ. ಆಕ್ಚುಲಿ ಮೂವ್ ಮಾಡಕ್ಕೆ ಮಸಲ್ಸ್ ಬೇಕು. ಅದೇ ಹೇಳ್ತಾ ಇದ್ನಲ್ಲ, ತೆಳ್ಳ ಇರೋರಿಗೂ ಎಲ್ಲ ಡಿಸೀಸ್ ಬರ್ತವೆ, ಮಸಲ್ಸ್ ಇಲ್ಲ ಅವ್ರಿಗೆ. ನಿಮ್ ಮಸಲ್ಸ್ ನ ಒಂಥರ ರಿಟೈರ್ಮೆಂಟ್ ಫಂಡ್ ಅನ್ಕೊಳ್ರಿ. ಸೊ ಯು ಹ್ಯಾವ್ ಟು ಪ್ರೊಟೆಕ್ಟ್, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ನೀವು ಮಸಲ್ಸ್ ನ. ಕರೆಕ್ಟ್. ಪ್ರೋಟೀನ್, ಒಳ್ಳೆ ಪ್ರೋಟೀನ್, ಫ್ಯಾಟ್ಸ್ ಎಲ್ಲ ಚೆನ್ನಾಗಿ ತಿಂದು ಪ್ರೊಟೆಕ್ಟ್ ಮಾಡಿ. ಅಂದ್ರೆ ಆಫ್ಟರ್ 30 ವಿ ಟೆಂಡ್ ಟು ಲೂಸ್ ಮಸಲ್. ಹೌದು. ಅಂದ್ರೆ ಅದನ್ನ ಸ್ವಲ್ಪ ಇಗ್ನೋರ್ ಮಾಡ್ತೀವಿ ಅನ್ಸುತ್ತೆ. ಅದಕ್ಕೆ ಆದಷ್ಟು ವರ್ಕೌಟ್ ಮಾಡಿ, ಆ ವರ್ಕೌಟ್ ಮಾಡಿದಕ್ಕೆ ರಿಕವರಿ ಇದಕ್ಕೆ ಅನ್ಕೊಂಡು ಮತ್ತೆ ನಾವು ಫುಡ್ ಇಂದ ಇದ್ ಮಾಡ್ಬೇಕು. ದಟ್ ಇಸ್ ದ ಓನ್ಲಿ ವೇ ಟು ರಿಕವರ್. ಪ್ಲಸ್ ಸ್ಲೀಪ್. ನೋಡಿ, ಎಲ್ಲದಕ್ಕೂ ಸ್ಲೀಪ್ ಅನ್ನೋದು ಕಾಮನ್ ಇದೆ. ನಾನು ಮೊನ್ನೆನೋ ಎಲ್ಲೋ ಓದ್ತಾ ಇದ್ದೆ, ಅಂದ್ರೆ ಜಿಮ್ ಅಲ್ಲಿ ಆಕ್ಚುಲಿ ಮಸಲ್ ಬ್ರೇಕ್ ಆಗತ್ತೆ, ಫುಡ್ ಇಂದ ಇಟ್ ಈಸ್ ಲೈಕ್ ರಿಕವರ್ ಆಗತ್ತೆ, ಸ್ಲೀಪ್ ಇಂದ ಇಟ್ ಗ್ರೋಸ್ ಅಂತ, ಇಟ್ ರೀಬಿಲ್ಡ್ಸ್ ಅನ್ನೋ ತರ. ಕರೆಕ್ಟ್. 3 ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮೇ ಬಿ ಸ್ಲೀಪ್ ಬಗ್ಗೆ ಯಾಕಂದ್ರೆ ಈ ನಡುವೆ ಏನಾಗ್ತಾ ಇದೆ ಸ್ಲೀಪ್ ಅಲ್ಲಿ, ಫಸ್ಟ್ ಆಫ್ ಆಲ್ IT ಪೀಪಲ್ಗೆ ಎಲ್ಲ ಡಿಸೀಸು ದೇ ಆರ್ ಗೆಟಿಂಗ್ ಒನ್ ಆರ್ ದ ಅದರ್ ಕ್ರೋನಿಕ್ ಡಿಸೀಸ್ ಬರ್ತಾ ಇದೆ. ದಟ್ ಈಸ್ ವೆರಿ ಟೂ ಮಚ್. ಆಯ್ತಾ, ಸೊ ಐ ಟೋಲ್ಡ್ ಯು ಲೈಕ್ 50% ಆಫ್ ದ ಪೀಪಲ್ ಆರ್ ಅನ್ಹೆಲ್ತಿ. ಓಕೆ, ಸೊ ದ ಓನ್ಲಿ ವೇ ಟು ಮೇಕ್ ಹೆಲ್ತಿ ಈಸ್ ಟು ಮೇಕ್ ಬೆಟರ್ ಚಾಯ್ಸಸ್. ಕರೆಕ್ಟ್. ಆಯ್ತಾ, ಅದು ಒಂದು. ಆಮೇಲೆ ದಿಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ವಿಚ್ ಐ ವಾಸ್ ಸ್ಪೀಕಿಂಗ್ ಅಲ್ಲ, ಏನ್ ಆಗ್ತಾ ಇದೆ ಅಂದ್ರೆ, ಈಗ ನೀವು ಊಟ ಮಾಡ್ದಂಗೆ ಒಂದು ಹಾವಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಹಾವು ಇದ್ರೇನೆ ನೀವು ರಿಯಾಕ್ಟ್ ಮಾಡ್ತೀರಾ. ಈ ಹಾವ್ನ ಕಾರ್ಬ್ಸ್ ಅನ್ಕೊಳ್ಳಿ, ನೀವು ಇನ್ಸುಲಿನ್ ಅನ್ಕೊಳ್ಳಿ. ಓಕೆ, ಸೊ ಹಾವಿದ್ರೆ ರಿಯಾಕ್ಟ್ ಮಾಡ್ತೀರಾ. ಹಾವೇ ಇಲ್ಲ, ಕಾರ್ಬ್ಸೇ ಇಲ್ಲ ಅಂದ್ರೆ ಇನ್ಸುಲಿನ್ ರಿಯಾಕ್ಟೇ ಮಾಡಲ್ಲ.
ಆ ತರ ಅನ್ಕೋಬಹುದು ನೀವು. ಆಮೇಲೆ ಕಾರ್ಬ್ಸ್ ತಿಂದ್ರೆ ಒಂಥರ ಬೆಟ್ಟ ಏರ್ದಂಗ್ ಅನ್ಕೊಳ್ಳಿ ಅಷ್ಟೇ. ನೀವು ಸ್ನೇಕ್ದು ತುಂಬಾ ಪ್ರಾಬ್ಲಮ್ ಆತಂದ್ರೆ ಒಂಥರ ಬೆಟ್ಟ ಏರ್ದಂಗ್ ಅನ್ಕೊಳ್ಳಿ. ಮತ್ತೆ ಪ್ರೋಟೀನ್ ಫ್ಯಾಟ್ಸ್ ತಿಂದ್ರೆ ನಡ್ಕೊಂಡು ಹೋಗ್ತಿದ್ದಂಗ್ ಅನ್ಕೊಳ್ಳಿ ಅಷ್ಟೇ. ನೀವು ತುಂಬಾ ಕೆಲಸ ಕೊಡ್ತಾ ಇದ್ದೀರಾ ಕಾರ್ಬ್ಸ್ ತಿಂದಷ್ಟು. ನಿಮ್ಗೆ ಗೊತ್ತಾಗಲ್ಲ ಒಳಗೆ, ಬಿಕಾಸ್ ಅಟ್ ಡೆಕೆಡ್ ನೀವು ಇದೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ದಟ್ ಅನ್ಹೆಲ್ತಿ ಫುಡ್ ಇಸ್ ವೆರಿ ಡೇಂಜರಸ್, ಬಿಕಾಸ್ ಪೀಪಲ್ ಆರ್ ಸಫರಿಂಗ್ ಅಲ್ವಾ ಎಷ್ಟೊಂದ್ ಜನ. ನನ್ಗೇನ್ ಅನ್ಸುತ್ತೆ, ಈ ಜಿಮ್ ಮತ್ತೆ ಫುಡ್ ಎಲ್ಲ ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ನಮ್ ಲೈಫ್ ಸ್ಟೈಲ್ ಪಾರ್ಟ್ ಆಗ್ಬೇಕು. ಅಂದ್ರೆ ನಾನು ಏನೋ ಒಂದು ಗೋಲ್ ಇಟ್ಕೊಂಡು ಜಸ್ಟ್ ಫಾಲೋ ಫಾರ್ ಸಮ್ ಡೇಸ್ ಅಂಡ್ ಲೀವ್ ಇಟ್ ಅನ್ನೋಕ್ಕಿಂತ ಪ್ರಾಪರ್ ಲೈಫ್ ಸ್ಟೈಲ್ ತರ ಮಾಡ್ಕೊಂಡ್ರೆ ಕರೆಕ್ಟ್, ಇಟ್ ವಿಲ್ ಕ್ರಿಯೇಟ್ ಪ್ರಾಪರ್ ಹೆಲ್ತ್ ಅಂಡ್ ಇಟ್ ವಿಲ್ ಗಿವ್ ಯು ದ ಪ್ರಾಪರ್ ವೆಲ್ತ್ ರಿಟರ್ನ್ ಆಗಿ ಅಂತ ಅನ್ಸುತ್ತೆ. ಶೋರ್ ಶೋರ್. ಸೊ ಅಭಿಷೇಕ್, ತುಂಬಾ ಥ್ಯಾಂಕ್ಸ್, ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರಿ ಇಷ್ಟವರೆಗೂ. ಇವಾಗ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಎಂಡಿಂಗ್ ರಿಮಾರ್ಕ್ಸ್ ಕೊಡೋದಿದ್ರೆ ಏನ್ ಹೇಳ್ತೀರಾ? ಎಂಡಿಂಗ್ ಅಂದ್ರೆ ಅದೇ, ಲೈಕ್ ಎವ್ರಿ ಮೀಲ್ ನೀವು ಏನ್ ತಿಂತೀರಾ ನೀವು ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡಿ ವೆದರ್ ದಿಸ್ ಇಸ್ ಎ ಹೆಲ್ತಿ ಫುಡ್ ಆರ್ ನಾಟ್. ಎವ್ರಿ ಮೀಲ್ ನಿಮ್ದು ಹೆಲ್ತಿ ಇರಬೇಕು, ಆವಾಗ ಹೋಗಿ ರಿಸಲ್ಟ್ ಬರುತ್ತೆ. ಓಕೆ, ಅಂಡ್ ವಿ ಆರ್ ದೇರ್ ಟು ಸಪೋರ್ಟ್ ಯು. ಓಕೆ, ನೀವು 3 months ಡೆಡಿಕೇಶನ್ ತೋರಿಸಿದ್ರೆ ಯು ಆರ್ ಲೈಕ್ ಒಂಥರ ನೀವು ಲೈಫ್ ಲಾಂಗ್ ನೀವು ಯು ಕ್ಯಾನ್ ಆಲ್ಟರ್ ಎನಿಥಿಂಗ್, ಬಿಕಾಸ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಈ 3 months ನನಗೆ ಕಲ್ಸಿದೆ ಇದು ಅಂತ. ಇಟ್ಸ್ ಲೈಕ್ ಇಂಜಿನಿಯರಿಂಗ್, ನಾವು 4 ವರ್ಷ ಕಲ್ತಿದೀವಿ, ದೆನ್ ವಿ ಆರ್ ಆನ್ ಟು ಅವರ್ ಓನ್. ಯಾರು ನಮ್ಗೆ ಇನ್ನೊಂದ್ಸಲ ಬಾ ಇಂಜಿನಿಯರಿಂಗ್ ಇನ್ನೊಂದ್ಸಲ ಮಾಡ್ಬಾ ಅಂತ ಯಾರು ಕಲ್ಸಿದ್ದಾರೆ? ಸೊ ಯು ಆರ್ ಆನ್ ಟು ಯುವರ್ ಓನ್. ನೀವೇ ರೆಸಿಪೀಸ್ ಪ್ರಿಪೇರ್ ಮಾಡ್ಕೋಬಹುದು, ಯು ಹ್ಯಾವ್ ಆಲ್ ದ ಇಂಗ್ರೀಡಿಯೆಂಟ್ಸ್ ಅಂಡ್ ನೀವು ಹೆಲ್ತ್ ಇರ್ತೀರಾ ಲೈಫ್ ಲಾಂಗ್. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ತುಂಬಾ ಧನ್ಯವಾದಗಳು.